ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಅಕ್ಷರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೀವನದಲ್ಲಿ ಅಕ್ಷರಗಳು, ಸಂಖ್ಯೆಗಳು ಬಹಳ ಮುಖ್ಯವಾಗಿದೆ. ಸಂಖ್ಯಾಶಾಸ್ತ್ರ ಪ್ರಕಾರ ಹೆಸರಿಟ್ಟುಕೊಂಡರೆ ನಿಮಗೆ ಅದೃಷ್ಟ ಕೂಡಿ ಬರುತ್ತದೆ. ಹೆಸರೇ ನಮ್ಮ ಜೀವನದ ಉಸಿರು. ಅದೃಷ್ಟದ ಹೆಸರೇ ನಿಮ್ಮ ಜೀವನದ ಯಶಸ್ಸಿಗೆ ಮೂಲ. ನಿಮ್ಮ ಮಕ್ಕಳ ಒಳ್ಳೆಯ ಭವಿಷ್ಯಕ್ಕೆ ಅದೃಷ್ಟದ ಹೆಸರು, ನಿಮ್ಮ ವ್ಯಾಪಾರದ ಯಶಸ್ಸಿಗೆ ಅದೃಷ್ಟದ ಹೆಸರು, ಇವೆಲ್ಲ ನಿಮ್ಮ ಗೊಂದಲದಲ್ಲಿದೆಯೇ? ಮನುಷ್ಯ ಹುಟ್ಟುವಾಗ ಉಸಿರಿರುತ್ತೆ, ಹೆಸರಿರೋದಿಲ್ಲ. ಆದರೆ ಜೀವ ಹೋದಾಗ ಹೆಸರಿರುತ್ತೆ, ಉಸಿರಿರಲ್ಲ. ಆ ಅದೃಷ್ಟದ ಹೆಸರು ನಿಮ್ಮದಾಗಿದೆಯೇ? ಇದಕ್ಕೆಲ್ಲ ಪರಿಹಾರ ಒಂದೇ, ಅಕ್ಷರ ಭವಿಷ್ಯ. ವೀಕ್ಷಿಸಿ, ಪ್ರತಿ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನಾನು ನಿಮ್ಮೊಂದಿಗೆ ಇರ್ತೀನಿ ಅಕ್ಷರ ಭವಿಷ್ಯ ಕಾರ್ಯಕ್ರಮದಲ್ಲಿ. ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ನಿಮ್ಮೆಲ್ಲರಿಗೂ ಭಾನುವಾರದ ವಿಶೇಷ ಕಾರ್ಯಕ್ರಮ ಅಕ್ಷರ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸಂಖ್ಯೆಗಳಿಂದ ನಮ್ಮ ಜೀವನದ ಅದೃಷ್ಟವನ್ನ ಬದಲಾಯಿಸ್ಕೋಬಹುದಾ? ಸಂಖ್ಯೆಗಳಿಂದ ನಮ್ಮ ಕಷ್ಟಗಳನ್ನ ನಿವಾರಣೆ ಮಾಡ್ಕೋಬಹುದಾ? ಸಂಖ್ಯೆಗಳಿಂದ ನಮ್ಮ ಅದೃಷ್ಟವಾದ ಹೆಸರನ್ನ ಕೂಡ ಪಡ್ಕೋಬಹುದಾ ಅನ್ನೋ ಒಂದು ಪ್ರಶ್ನೆ ಸಾಕಷ್ಟು ಜನಕ್ಕೆ ಕಾಡ್ತಾ ಇರುತ್ತೆ. ಆದ್ರೆ ಸಂಖ್ಯಾಶಾಸ್ತ್ರ ಹೇಳುತ್ತೆ ಹೌದು ಅಂತ. ಸಂಖ್ಯೆಗಳಿಂದ ಏನನ್ನ ಬೇಕಾದ್ರೂ ಮಾಡಬಹುದು, ನಮ್ಮ ದುರಾದೃಷ್ಟವನ್ನ ಅದೃಷ್ಟಕ್ಕೂ ಕೂಡ ಬದಲಾಯಿಸಬಹುದು ಅಂತ ಹೇಳುತ್ತೆ. ಸೊ ಹಾಗಾದ್ರೆ ನೀವು ಕೂಡ ಸಾಕಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಹೆಸರು ಅಥವಾ ನೀವು ಹುಟ್ಟಿದ ದಿನಾಂಕ ಈ ಎಲ್ಲವನ್ನ ಪರಿಶೀಲಿಸಿ ನಿಮ್ಗೊಂದು ಅದೃಷ್ಟವಾದ ಹೆಸರನ್ನ ಕೊಡ್ತಾರೆ. ಅದೃಷ್ಟವಾದ ಹೆಸರನ್ನ ಇಟ್ಕೊಂಡು ಯಾವುದೇ ರಂಗದಲ್ಲಿ ಬೇಕಾದ್ರೂ ನೀವು ಮಿಂಚಬಹುದು. ಸೊ ನೀವು ಕೂಡ ಅದೃಷ್ಟವಂತರ ಆಗಬೇಕು, ಸಂಖ್ಯೆಗಳ ಜಾದುವನ್ನ ತಿಳ್ಕೋಬೇಕು ಅಂತಂದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ನಮ್ಮ ಅಕ್ಷರ ಭವಿಷ್ಯ ಕಾರ್ಯಕ್ರಮದಲ್ಲಿ ಕರೆ ಮಾಡಬೇಕು ಅಂತಂದ್ರೆ 26675126673333. ಸೊ ಈ ದೂರವಾಣಿ ಸಂಖ್ಯೆ ಕಾಲ್ ಮಾಡಬಹುದು. ಇನ್ನು ನೇರವಾಗಿ ನೀವು ಗುರುಗಳನ್ನ ಭೇಟಿ ಮಾಡಬೇಕು ಅಂತ ಇದ್ದಲ್ಲಿ 9535655211. ಸೊ ಈ ದೂರವಾಣಿ ಸಂಖ್ಯೆ ಕಾಲ್ ಮಾಡಬಹುದು. ಮತ್ತೊಂದು ನಂಬರ್ ಕೂಡ ಇದೆ, 9972278557. ಸೊ ಈ ನಂಬರ್ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಮೂಲಕ ಗುರುಗಳನ್ನ ಭೇಟಿ ಮಾಡಬಹುದು. ಹಾಗಾದ್ರೆ ನಮ್ಮ ಜೊತೆ ಇದ್ದಾರೆ ನುರಿತ ತಜ್ಞ ಸಂಖ್ಯಾಶಾಸ್ತ್ರ ಗುರುಗಳಾದ ನಿರಂಜನ್ ರಾಮಮೂರ್ತಿ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಮಾಡ್ಕೊಂಡು. ನಮಸ್ತೆ ಗುರುಗಳು. ನಮಸ್ಕಾರ. ನಮಸ್ಕಾರ ವೀಕ್ಷಕರ. ಸೊ ಇವತ್ತು ಬಹುಶಃ ಕರೆ ಯಾರ್ಯಾರಿಗೆ ಸಿಗತ್ತೆ ಅನ್ನೋದನ್ನ ತಿಳಿಸ್ಕೊ. ಹೌದಮ್ಮ, ಇವತ್ತು ಹೆಚ್ಚಿನ ಅಂಶ 1, 2, 3, 5, 9 ಇವರಿಗೆ ಹೆಚ್ಚಿನ ಅಂಶ ಕಾಲ್ ಸಿಗೋ ಚಾನ್ಸ್. ಸೊ ಇವತ್ತಿನ ಡೇಟ್ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ. ಸೊ ಇವತ್ತು ನಮ್ಮ ಬಗ್ಗೆ ತಿಳಿಸ್ಕೊಡ್ತಾರೆ ಗುರುಗಳು. 21 ತಾರೀಕಲ್ಲಮ್ಮ, 21 2 + 1 ಅಂತ. 2 ಅಂದ್ರೆ ಚಂದ್ರ, 1 ಅಂದ್ರೆ ಸೂರ್ಯ. ಈ 2 ಗ್ರಹಗಳ ಕಾಂಬಿನೇಷನ್ನೇ ನಾವು ಗುರುಗ್ರಹ ಅಂತ ಹೇಳ್ತೀವಿ. ಸೊ ಗುರುಗ್ರಹದ ಆದಿತ್ಯದಲ್ಲಿ ಹುಟ್ಟಿರ್ತಾರೆ. ಸೊ ಒಂದು ಗುರುಗ್ರಹ ಅಂತ ಹೇಳ್ತಾರೆ. ಗುರು ಅಂತ ಹೇಳಿದ ತಕ್ಷಣ ಕಲಿಯೋದೆಷ್ಟು, ಕಲಿಸೋದೆಷ್ಟು. ಒಂದು ಗುರು ಅಂದರೆ ಗುರು ಆಶೀರ್ವಾದ ಮಾಡೋದೆಷ್ಟು. ಅವನಿಗೇನಂದರೆ ತನ್ನ ಶಿಷ್ಯಂದ್ರೆ ಚೆನ್ನಾಗಿ ಬೆಳೀಲಿ, ತನ್ನ ಶಿಷ್ಯಂದ್ರೆ ತುಂಬ ಚೆನ್ನಾಗಾಗಲಿ, ತಾನು ಏನು ಕಲ್ತಿದ್ದೀನೋ, ತಾನು ಏನು ಸಾಧನೆ ಮಾಡಿದ್ದೀನೋ ಆ ನಮ್ಮ ಶಿಷ್ಯಂದ್ರು ಮುಂದುವರ್ಸ್ಕೊಂಡು ಹೋಗಲಿ ಅಂತಲೇ ಯೋಚನೆ ಮಾಡೋ ಒಂದು ಗುರು. ಅದು ಯಾವುದೇ ಗುರು ಆಗ್ಬೋದು, ಓದೋ ಗುರು ಆಗ್ಬೋದು, ಅಥವಾ ಕರಾಟೆ ಗುರು ಆಗ್ಬೋದು, ಅಥವಾ ಕುದುರೆ ಹಾರ್ಸ್ ರೈಡಿಂಗ್ ಕಲಿಸೋ ಗುರು ಆಗ್ಬೋದು, ಅಥವಾ ಬೈಕ್ ರೈಡಿಂಗ್ ಕಲಿಸೋ ಗುರು ಆಗ್ಬೋದು, ಅಥವಾ ಮೆಕ್ಯಾನಿಕ್ ಕೊಡೋ ಗುರು ಆಗ್ಬೋದು. ಸಣ್ಣದಿಂದ ದೊಡ್ಡದವ್ರಿಗೂ ತೊಗೊಳಮ್ಮ. ಆ ಗುರುನು ಏನು ಯೋಚನೆ ಮಾಡ್ತಾನೆ ಅಂದರೆ ತಾನು ಏನು ಕಲ್ತಿದ್ದೀನೋ ಅದನ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಹೋಗಲಿ ನಮ್ಮ ತಮ್ಮ ಶಿಷ್ಯ ಅಂತ ಕೇಳ್ತಾನೆ ಹೊರತು ತನ್ನ ಶಿಷ್ಯ ತನ್ನ ಮೀರು ಹೋದರೆ ಅಯ್ಯೋ ನನಗೇನು ಆಗತ್ತೆ ಅಂತ ಖಂಡಿತ ಯಾವತ್ತೂ ಯೋಚನೆ ಮಾಡೋ. ಅಂದರೆ ತನ್ನಿಂದ 100 ಜನ ಬೆಳೀಲಿ ಅಂತ ಯೋಚನೆ ಮಾಡೋದೇ ಗುರು ಅಂತ ಗುರು. ಸೊ ಇವರಲ್ಲಿ ಏನಂತ ದೇವ್ರ ಭಕ್ತಿ ಹೆಚ್ಚು, ಹಾಗೆ ದೇಶಭಕ್ತಿ ಹೆಚ್ಚು, ತಾನು ಕಲ್ತಿರೋದನ್ನ ಕಲಿಸೋದೇ ಜಾಸ್ತಿ ಹೆಚ್ಚು. ಸೊ ಸಾಮಾನ್ಯವಾಗಿ ಹುಡುಕ್ತಾ ಇರ್ತಾರೆ. ಈಗ ಒಂದು 10 ಜನ ಹುಡುಗರು ಇದ್ದಾರೆ ಅಂದರೆ ಒಂದು ಸ್ಕೂಲಲ್ಲಿ ಅಥವಾ ಒಂದು ಕ್ಲಾಸಲ್ಲಿ ತೊಗೊಳ್ಳಿ, ಒಂದು 50 ಜನ ಹುಡುಗರು ಇದ್ದಾರೆ ಅಂದರೆ ಆ ಗುರುಗಳಿಗೆ ಸೆಲೆಕ್ಟೆಡ್ ಒಂದು 3-4 ಜನ ಮಾಡ್ಕೊಂಡಿರ್ತಾರೆ. ಅಂದರೆ ಈ ಮಕ್ಕಳು ನಾನು ಹೇಳಿದ್ದು ಕೇಳ್ತಾರೆ, ನಾನು ಹೇಳಿದ ಕ್ಯಾಪ್ಚರ್ ಮಾಡ್ತಾರೆ, ಹಾಗೆ ನಾನು ಹೇಳಿದ್ ಕಲಿತಾ ಹೋಗ್ತಾ ಇದ್ದಾರೆ, ನಾನು ಹೇಳಿದ್ಕಿಂತ ಹೆಚ್ಚು ಇಂಟ್ರೆಸ್ಟ್ ತೋರಿಸ್ತಾರೆ ಅಂದಾಗ ಅವ್ರ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿನೇ ತೋರಿಸ್ತಾರೆ. ಸೊ ಆಗ ಬೇರೆ ಮಕ್ಕಳಿಗೆ ಏನಂದರೆ ಯಾಕೋ ನಮ್ಮ ಟೀಚರ್ ಯಾಕೋ ನಮ್ಮ ಮೇಲೆ ಇಂಟ್ರೆಸ್ಟ್ ಕಡಿಮೆ, ಮನೇಲಿ ಕಂಪ್ಲೇಂಟ್ ಮಾಡೋ ಸಾಮಾನ್ಯ ಮಕ್ಕಳು. ಅಯ್ಯೋ ನಮ್ಮ ಟೀಚರ್ ಯಾಕೋ ನಮ್ಮ ಆ ಹುಡುಗರನ್ನೇ ಜಾಸ್ತಿ ಇದು ಮಾಡ್ತಾರೆ, ನನ್ನೇನು ಕೇರೆ ಮಾಡ ಅಥವಾ ಈ ಥರ ಸ್ವಲ್ಪ ಅಬ್ಸರ್ವ್. ಯಾಕಂದ್ರೆ ಈಗಿನ ಮಕ್ಕಳೆಲ್ಲ ತುಂಬ ಶಾರ್ಪು. ಸೊ ಟೀಚರ್ಸ್ ಯಾರನ್ನ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡ್ತಾರೆ ಅವ್ರ ಬಗ್ಗೆ ಇವು ಸ್ವಲ್ಪ ಮಾತಾಡ್ಕೊಂಡೇ ಬಂದ್ಬಿಡುತ್ತೆ. ಮನೇಲಿ ಕೂಡ ಹೇಳ್ಬಿಡ್ತಾರೆ. ಪೇರೆಂಟ್ಸ್ ಕಂಪ್ಲೇಂಟ್ ಮಾಡೋದು ಸಾಮಾನ್ಯ ಆಗಿಬಿಟ್ಟಿದೆ ಈಗ. ಸೊ ಆಗಿರ್ಬೇಕಾದ್ರೆ ಆ ಗುರುಗಳು ಈ ಶಿಷ್ಯಂದ್ರನ್ನ ತುಂಬ ಚೆನ್ನಾಗಿ ಹೋಗ್ಲಿ ಅಂತ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಹೊರತು ತಮಗೆ ಒಳ್ಳೆಯ ಹೆಸರು ಬರಬೇಕು ಅಂತ ಯೋಚನೆ ಮಾಡ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಅವ್ರನ್ನ ಕಡಿಮೆ ಮಾಡ್ಲಿಕ್ಕೆ ಹೋಗಲ್ಲ. ಸೊ ಹೆಚ್ಚು ಕಲೀಲಿ ಅಂತ ಹೋಗ್ತಾರೆ. ಯಾಕಂದರೆ ಇವ್ರು ಕಲ್ತಿರೋದು ಜಾಸ್ತಿ. ಸೊ ಇವರು ಯಾವುದೇ ವಿಷಯ ಆಗ್ಬೋದು,
ನಮ್ಮ ನಾನು ಹೇಳ್ದಲ್ಲ ಈಗ ರೈಡಿಂಗ್, ಹಾರ್ಸ್ ರೈಡಿಂಗ್, ಕರಾಟೆ ಅಂತ ಆಗ್ಬೋದು, ಯಾವ ವಿಷಯದಲ್ಲೂ ತಾವು ಮುಂದೆ ಹೋಗ್ತಾರೆ, ಸ್ವಲ್ಪ ಡೀಪಾಗಿ ಹೋಗ್ತಾರೆ, ತಿಳ್ಕೊಳ್ಳೋದು ಜಾಸ್ತಿ ಆಗ್ತಾರೆ. ಸೊ ಯಾವಾಗ ನಾವು ತಿಳ್ಕೊತೀವೋ ಅದು ನಮಗೆ ನಮ್ಮ ಮೈಂಡಲ್ಲಿ ಹೆಚ್ಚು ಮೆಮೊರಿ ಪವರ್ ಅಂತ ಹೇಳ್ತಾರಲ್ಲ, ಆ ಮೆಮೊರಿ ಹೆಚ್ಚಾಗ್ತಾ ಹೋಗ್ತಾ ಆ ಮೆಮೊರಿ ಹೊರಗಡೆ ಕೊಟ್ಟರೆ ನಮ್ಮ ಇನ್ನೂ ಮೆಮೊರಿ ಸ್ವಲ್ಪ ತೊಗೊಳಕ್ಕಾಗತ್ತೆ. ಆ ಮೆಮೊರಿ ಹಾಗೆ ಸ್ಟಕ್ ಆಗಿಬಿಟ್ರೆ ಸ್ವಲ್ಪ ಬೇರೆ ಮೆಮೊರಿ ತೊಗೊಳಕ್ಕೆ ಕಷ್ಟ ಆಗುತ್ತೆ, ಬೇರೆ ಗ್ರಾಸ್ಪಿಂಗ್. ಅದಕ್ಕೋಸ್ಕರ ಇವ್ರೇನು ಮಾಡ್ತಾರೆ, ಒಂದೊಂದು ವಿಷಯ ಕಲಿತಾ ಹೋಗ್ತಾರೆ. ಈ 21ನೇ ತಾರೀಕು ಕೊಟ್ಟರೋರು ಸಾಮಾನ್ಯವಾಗಿ ಯಾವ ವಿಷಯನ, ಯಾವ ಸಬ್ಜೆಕ್ಟ್ ಬೇಕಾದ್ರೆ ಮಾತಾಡ್ತಾರೆ, ಯಾವ ವಿಷಯ ಬೇಕಾದರೆ ಕಲಿತಾ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಗುರುಗಳಿಂದ ಕಲಿಯೋದೇ ಜಾಸ್ತಿ ಅಂತ, ಕಲಿಸೋದೇ ಜಾಸ್ತಿ ಅಂತ. ತಮ್ಮ ಮಕ್ಕಳಿಗಾಗ್ಬೋದು, ತಮ್ಮ ಬೇರೆ ಬೇರೆ ಮಕ್ಕಳಿಗಾಗ್ಬೋದು, ಇದು ಬೇರೆ ಡಿಫ್ರೆನ್ಷಿಯೇಟ್ ಮಾಡೋದಿಲ್ಲ. ಅಂದರೆ ತಾವು ಒಳ್ಳೆ ಕೆಲಸಕ್ಕೆ ಒಂದು ಹುಡುಗರನ್ನ ಒಂದು ಶಿಷ್ಯದಿಂದ ಬೆಳೆಸಬೇಕು ಅಂತ ಹೋಗ್ತಾರೆ. ಅವ್ರಿಗೂ ನೋಡಿ, ಶ್ರೀರಾಮಚಂದ್ರನ ಒಂದು ಗುರುಕುಲ ಹೋದವ್ರೆ. ಹಾಗೆ ಒಳ್ಳೆ ಗುರುಕುಲದ ಬಂದಾಗಿಂದ ಒಳ್ಳೆ ಅಂದರೆ ಒಳ್ಳೆ ಗುರು ಹತ್ರ ಏನು ಕಲಿತೀವೋ ಅದನ್ನ ಖಂಡಿತ ಇದು ಮಾಡ್ಕೊಂಡು ಹೋಗ್ತಾರೆ. ಹಾಗೆ ನಾನು ಹೇಳಿದೆ ದೇಶಭಕ್ತಿ ಹೆಚ್ಚು, ಅದು ನಮ್ಮ ದೇವ್ರ ಭಕ್ತಿ ಹೆಚ್ಚು ಅಂತ ಹೇಳಿದಾಗ ಗುರು ಹಿರಿಯರದು ತುಂಬ ಭಯ ಭಕ್ತಿ ಜಾಸ್ತಿ ಹೆಚ್ಚು. ಯಾಕಂದರೆ ಇವರೇ ಒಂದು ಗುರುಗಳಿಂದ ಅವ್ರ ಗುರುಗಳಿಗೆ ಭಾಳ ರೆಸ್ಪೆಕ್ಟ್ ಕೊಡ್ತಾರೆ. ಸೊ ಅವ್ರ ಗುರುಗಳು ಭಾಳ ರೆಸ್ಪೆಕ್ಟ್, ಯಾಕೆ ಅಂತ ಹೇಳಿದ್ರೆ ನಾನು ಇದು ಕಲ್ತಿದ್ದೀನಿ, ಈ ಗುರುಗಳಿಂದ ಇನ್ನೂ ಕಲಿಬೋದು ಅಂತ ಆ ರೆಸ್ಪೆಕ್ಟು ಇದು ಕೊಡೆಯರ್ಗೂ ಅವ್ರು ಯಾರು ವಯಸ್ಸಾದವರಾಗಿದ್ರು ಅವ್ರು ಅವ್ರ ಕಾಲು ಬಿದ್ದು ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಹಲೋ, ಹೇಳಿ ಮಧು, ಯಾರ ಬಗ್ಗೆ ತಿಳ್ಕೊಬೇಕು? ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು. ಸೊ ಮಧು, ನಮ್ಮ ಕಾರ್ಯಕ್ರಮ ಇದಕ್ಕೆ ಮುಂಚೆ ನೋಡಿದೀರಾ? ಮೇಡಮ್ ಇದೇ ಫಸ್ಟ್ ಸತಿ ನೋಡ್ತಾ ಇರೋದು, ಬೇರೆ ನೋಡ್ತಿದ್ದೀನಿ ಬಟ್ ಇದೇ ಫಸ್ಟ್ ಸತಿ ನೋಡ್ತಾರೆ. ಓಕೆ, ಹೇಳಿ, ನಿಮ್ಮ ಮಗಳ ಹೆಸರೇನು? ಮಗಳ ಹೆಸರು ವೇದ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 19 ಹಾ 9 2011. 2011. ಸಮಯ? 11 ಅಲ್ಲ, ಸಮಯ ಹೇಳಿ. ಸಮಯ ಬಂದು 1:15 ಮೇಡಮ್, ಮಧ್ಯಾಹ್ನ 1:15. ಓಕೆ, ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಬನ್ನರ್ಘಟ್ಟ ಮೇಡಮ್. ಓಕೆ, ಮಾತಾಡಿ, ಗುರುಗಳಿದ್ದಾರೆ. ಹಾ ಮೇಡಮ್. ಹಲೋ, ನಮಸ್ಕಾರ ಮಧು ಅವರೇ. ನಮಸ್ತೆ ಗುರುಜಿ. ನಮಸ್ತೆ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ. ಓಕೆ, ವೇದ ಮಗಳಲ್ವಾ? ವೇದ ಮಗಳು. ಓಕೆ, ವೇದ ಅಂತ ಹೆಸರಿಟ್ಟಿದ್ದೀರಾ? ಹೌದು. ಸಾಮಾನ್ಯವಾಗಿ ಆ್ಯಕ್ಚುಲಾಗಿ ನಾವು 1ನೇ ತಾರೀಕು ಅಂದರೆ 19 ಅಂದರೆ 1 + 9 ಅಂದರೆ 10 ಆಗುತ್ತೆ, 1 ಆಗುತ್ತೆ. ಸೊ ಸಾಮಾನ್ಯವಾಗಿ 1 ಬಿಟ್ಟರೆ ಸ್ವಲ್ಪ ಲೀಡರ್ಶಿಪ್ ಜಾಸ್ತಿ ಇರುತ್ತೆ. ಆಗ ಎ ಅಕ್ಷರದಿಂದ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ವಿ ಅಕ್ಷರಕ್ಕಿಂತ ಎ ಅಕ್ಷರ ಬೆಸ್ಟ್ ಅವ್ರಿಗೆ. ಸೊ ವಿ ಅಕ್ಷರದಿಂದ ಇಟ್ಕೊಂಡ್ರೆ ಅಕಸ್ಮಾತ್ ಏನಾಗಿರ್ಬೋದು ಅಂತ ಕೂಡ ನೀವು ನಿಮ್ಮ ಪ್ರಶ್ನೆ ಇರ್ಬೋದಲ್ವಾ. ಸೊ ಈ ವಿ ಅಕ್ಷರದಿಂದ ಇಟ್ಕೊಂಡ್ರೆ ಇವ್ರಿಗೆ ಕೋಲ್ಡ್ ಎಫೆಕ್ಟ್ ಜಾಸ್ತಿ ಆಗಿಬಿಡುತ್ತೆ, ಕಫ ಜಾಸ್ತಿ ಆಗುತ್ತೆ, ಸ್ವಲ್ಪ ಇದು ಜ್ವರ ಅಂತ ಬರೋದು ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ. ಯಾಕೆಂದರೆ ಸೊ ಈ ವೇದ ಅಂತ ಹೆಸರಿಕೊಂಡ್ರೆ ವೇದ ಮತ್ತು 1 + 5 ಮತ್ತು 15 ಅಂದರೆ 6 ಆಗತ್ತಮ್ಮ. ಸೊ 1ನೇ ತಾರೀಕುವರೆಗೆ ನಾವು 1ಕ್ಕೆ 6ಕ್ಕೆ ಅಷ್ಟಕ್ಕಷ್ಟೇ ಅಂತ ಹೇಳ್ತೀವಿ. ಆಗ 6ರಲ್ಲಿ ಹೆಸರಿಟ್ಟಾಗ ಸ್ವಲ್ಪ ಇವರಿಗೆ ಏರುಪೇರು ಆಗ್ತಾ ಹೋಗುತ್ತೆ. ಅಂದರೆ ಹೆಲ್ತಲ್ಲಿ ಪ್ರಾಬ್ಲಮ್ ಕೊಡ್ಬೋದು, ಅಥವಾ ಮುಂದಕ್ಕೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ವೇದ ಅಂತ ಹೆಸರು, ವೇದ ಹೆಸರು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ವೇದ ಅಂತ ಹೆಸರಿಗಿಂತಲೂ ಎ ಅಕ್ಷರದಲ್ಲಿ ಹೆಸರಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಸೊ ಬಹುಶಃ ಗೊತ್ತಾಗಿದೆ ಅಂತ ಅನ್ಸುತ್ತೆ. ಆದರೆ ನೇರವಾಗಿ ಬರಬೇಕಾಗುತ್ತೆ. ಎ ಅಂತ ಅಂದ ತಕ್ಷಣ ಗುರುಗಳು ಯಾವ ಹೆಸರು ಬೇಕಾದರೂ ಎಲ್ಲಿ ಬರೋದನ್ನ ಇಟ್ಕೊಂಡ್ಬಿಡ್ಬೋದಾ ಅಂತ ಇಲ್ಲ. ಕೆಲವೊಂದಿಷ್ಟು ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಆ ಹೆಸರು ನಿಮ್ಮ ಡೇಟ್ ಆಫ್ ಬರ್ತ್ ಅಂತ, ನಿಮ್ಮ ಮಗುವಿನ ಡೇಟ್ ಆಫ್ ಬರ್ತ್ಗೆ ಸೂಟ್ ಆಗುತ್ತಾ, ಈ ಎಲ್ಲ ಕ್ಯಾಲ್ಕುಲೇಷನ್ಸ್ನ ನೋಡೇ ಗುರುಗಳು ಆ ಮಗುಗೆ ಹೆಸರನ್ನ ಕೊಡೋದು. ಸೊ ಹಾಗಾಗಿ ನೇರವಾಗಿ ಒಂದ್ಸಲಿ ಭೇಟಿ ಕೊಡಿ. ಸೊ ಹೆಸರುಗಳನ್ನ ಒಂದಷ್ಟು ಕೊಡ್ತಾರೆ, ನೀವು ಅದರಲ್ಲಿ ಸೆಲೆಕ್ಷನ್ಸ್ನ ಮಾಡ್ಕೋಬಹುದು. ಸೊ ಗುರುಗಳು ಮಾತಾಡ್ತಾ ಇದ್ರು. ಖಂಡಿತ ಒಳ್ಳೆ ಮಾತು ಹೇಳ್ದಮ್ಮ ನೀನು. ಯಾಕಂದರೆ ನಾವು ಎ ಅಕ್ಷರದಿಂದ ಇಟ್ಕೊಬೇಕು ಅಂತ ಯಾವುದೋ ಹೆಸರು ಇಟ್ಕೊಳ್ಳಿಕ್ಕೆ ಆಗಲ್ಲ. ಯಾಕಂದರೆ ಇದೇ ಲಾಸ್ಟ್ 2 ವೀಕ್ಸ್ ಬ್ಯಾಕು ಕಾರ್ಯಕ್ರಮದಲ್ಲಿ ಮಾತಾಡಿದ್ರು ಅವ್ರ ತಾಯಿ. ಎನ್ ಅಕ್ಷರದಲ್ಲಿ ಹೆಸರಿಟ್ಕೊಳ್ಬೋದು ನಾವು ಹೇಳಿದ್ವಿ. ಸೊ ಎನ್ ಅಕ್ಷರ ನವೀನ ಅಂತ ಹೆಸರಿಟ್ಕೊಂಡ್ಬಿಟ್ರು. ಸೊ ನವೀನ ಹೆಸರು ನೋಡಿ, ಯಾವುದೋ ಹೆಸರಿಟ್ಕೊಳ್ಳೋಕ್ಕೆ ಕ್ಯಾಲ್ಕುಲೇಷನ್ ನೋಡಿ, ಸಂಖ್ಯಾ ಫಲ ಅಂತಂದರೆ ಕ್ಯಾಲ್ಕುಲೇಷನ್, ಸಂಖ್ಯೆ ಅಂತಲೇ ಕ್ಯಾಲ್ಕುಲೇಷನ್ ಅಂತಿದೆ. ಅವ್ರು ಯಾವುದೋ ಹೆಸರಿಟ್ಕೊಂಡ್ಬಿಟ್ರು, ಅದರಿಂದ ಆ ಹುಡುಗನಿಗೆ ತುಂಬಾ ಎಫೆಕ್ಟ್ ಆಗಿಬಿಟ್ಟಿದೆ. ಸೊ ತಾಯಿ ಮಗ ಹೊಡೆದಾಡೋಷ್ಟು ಗಲಾಟೆಗಳು ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ನಾವು ಹೇಳ್ದಂಗೆ ಎ ಅಕ್ಷರ ಇಟ್ಕೊಬೇಕಂದ್ರೆ ನೋಡಿ, ಅದು ಕ್ಯಾಲ್ಕುಲೇಷನ್ ಗೊತ್ತಿದ್ರೆ ನಮ್ಮ ಹತ್ರನೇ ಬರಬೇಕು ಅಂತಲ್ಲ. ಸಂಖ್ಯಾಶಾಸ್ತ್ರ ಯಾರಾಗಿದ್ರು ಅವ್ರ ಹತ್ರ ಹೋಗಿ ಮಾಡಿಸ್ಕೊಬೋದು, ಅಥವಾ ನೇರ ಬಂದು ಭೇಟಿ ಮಾಡಿ ತಿಳ್ಸ್ಕೊಬೋದು. ಖಂಡಿತ ಯಾವುದೇ ಕಾರಣಕ್ಕೂ ನಾವು ಎ ಅಕ್ಷರ ಅಂತ ಹೇಳ್ತಾರೆ ಯಾವುದೋ ಅಕ್ಷಯ ಅಂತ ಇಟ್ಕೊಬೋದು. ಇದೆಲ್ಲ ಡಿಸೈಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ನಾವೇ ಒಂದು ನೇಮ್ ಕೊಡಬೇಕಾದ್ರೆ ತಂದೆ ತಾಯಿ ಹೆಸರು, ಆ ಮಕ್ಕಳು ಅಂದರೆ 2 ಮಕ್ಕಳಿದ್ರೆ 2 ಮಕ್ಕಳ ಹೆಸರು, 2 ಮಕ್ಕಳು ಡೇಟ್ ಆಫ್ ಬರ್ತ್, ತಂದೆ ತಾಯಿ ಡೇಟ್ ಆಫ್ ಬರ್ತ್ ತೊಗೊಂಡೆ ಆ ಮಗುಗೆ ಹೆಸರು ಕೊಡೋಕ್ಕೆ ಚಾನ್ಸಸ್ ಇದೆ. ಯಾಕಂದರೆ 4 ಜನಕ್ಕೂ ಸೂಟೇಬಲ್ ಆಗೋಂಥ ಹೆಸರು ಕೊಡಬೇಕು. ಯಾಕಂದರೆ ಸುಮ್ಮನೆ ಒಂದು ಹೆಸರು ಕೊಟ್ಬಿಟ್ಟು ಹೆಸರು ಸೂಟ್ ಆಗುತ್ತೆ ಅಂದರೆ ಆ ಮಗುಗೆ ಒಂದೇ ಸೂಟ್ ಆಗೋದು ಬೇಡ. 4 ಜನ ಮನೇಲಿದೆ ಅಂದರೆ 4 ಜನ ಸಂತೋಷವಾಗಿರಬೇಕು ಅಂದರೆ 4 ಜನ ಅನ್ಯೋನ್ಯವಾಗಿರಬೇಕು ಅಂದರೆ ಅದು ತಕ್ಕಂತೆ ಹೆಸರು ಕೊಡಬೇಕಾಗತ್ತೆ. ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟೆ ನಾವು ಕೊಡೋದು. ಅದಕ್ಕೋಸ್ಕರ ನೀವೇ ಡಿಸೈಡ್ ಮಾಡಬೇಡಿ. ಓಕೆ. ಸೊ ಈ 21ನೇ ತಾರೀಕು ನಾನು ಹೇಳಿದೆ ದೇಶಭಕ್ತಿ ಹೆಚ್ಚು,
ರಾಷ್ಟ್ರಭಕ್ತಿ ಹೆಚ್ಚು, ಹಾಗೆ ಗುರುಗಳ ಬಗ್ಗೆ ಭಕ್ತಿ ಹೆಚ್ಚು ಅಂತ. ಹಾಗೆ ಇವರು ಮೆಂಟಲಿ ಫಿಸಿಕಲಿ ತುಂಬ ಸ್ಟ್ರಾಂಗ್ ಇರ್ತಾರಮ್ಮ. ಓದೋದಾಗ್ಬೋದು ಅಥವಾ ಫಿಸಿಕಲಿ ಆಗ್ಬೋದು. ನೋಡಿ, ನಾನು ಒಂದು 21 ತಾರೀಕು ಕೊಟ್ಟಿದ್ದೀನಿ ಅಂದರೆ ಖಂಡಿತ ಅವ್ರು ಯೋಗ ಮಾಡ್ತಾರೆ, ಯೋಗ ಕಲಿತಾರೆ, ಯೋಗ ಗುರು ಆಗಿರ್ತಾರೆ, ಯಾವುದೋ ಒಂದು ಗುರು ಆಗಿಬಿಡುತ್ತೆ, ಅದನ್ನ ಕಲಿತು ಜಾಸ್ತಿ ಹೋಗ್ತಾ ಇರ್ತಾರೆ. ಇದನ್ನು 1 ವರ್ಷದಲ್ಲಿ ನಾನು ಏನೋ ಕಡಿಮೆ ಮಾಡಿದೆ ಅಂತ ಇವರು 1 ವರ್ಷದಲ್ಲಿ ತುಂಬ ಸಾಧನೆ ಮಾಡಿದೆ ಅಂತ ಹೋಗ್ಬಿಟ್ಟಿರ್ತಾರೆ. ಸೊ ಅದರಿಂದ ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಇರ್ತಾರೆ. ಅದೇ ಥರ ಇವರು ಯಾವುದೇ ವಿಷಯ ಬಗ್ಗೆ ಕಲಿತಾರೆ ಅಂತ ಹೇಳಿದ್ರಲ್ಲ, ಹಾಗೆ ಇವರಿಗೆ ತಂದೆ ತಾಯಿಯಿಂದ ಸ್ವಲ್ಪ ಹೆಲ್ಪ್ ಕಡಿಮೆ ಇರುತ್ತೆ. ಅಂದರೆ ತಂದೆ ತಾಯಿಯಿಂದ ಹೆಲ್ಪ್ ಮಾಡೋದ್ರಿಂದ ಅದು ಖಂಡಿತ ತಪ್ಪಾಗೋದಿಲ್ಲ. ಸೊ ಈ ಮಕ್ಳು ಏನಾಗುತ್ತೆ, ಹೆಚ್ಚು ತಾತ ಅಜ್ಜಿ, ಅತ್ತೆ ಮಾವ, ಚಿಕ್ಕಪ್ಪ ಚಿಕ್ಕಮ್ಮ ಈ ಮನೇಲಿ ಜಾಸ್ತಿ ಓದೋ ಸಂಭವ ಬರುತ್ತೆ. ಹಾಗೆ ಹಾಸ್ಟೆಲ್ ಓದೋ ಸಂಭವ ಬಂದ್ಬಿಡುತ್ತೆ. ಅಕಸ್ಮಾತ್ ಇಲ್ಲ ನಮ್ಮ ಜೊತೆನೇ ಇದ್ದಾನೆ ನಮ್ಮ ಮಗ SLC ಒಂದು 5ನೇ ಕ್ಲಾಸು ನಮ್ಮ ಜೊತೆನೇ ಇದ್ದಾನೆ ಅಂತ, ಖಂಡಿತ ಅವನು 1 ವರ್ಷ ಆದರೂ ತಂದೆ ತಾಯಿಯಿಂದ ಹೊರಗಡೆದೇ ಇರಬೇಕು. ಅಂದರೆ ತಂದೆ ತಾಯಿಯಿಂದ ಹೆಲ್ಪ್ ಕಡಿಮೆ ಇರುತ್ತೆ ಇವರಿಗೆ. ಆದರೆ ಈ ಮಕ್ಕಳು ತಂದೆ ತಾಯಿಗೆ, ಅಣ್ಣ ತಮ್ಮಂದಿಗೆ, ಅಕ್ಕ ತಂಗಿಗೆ ಹೆಲ್ಪ್ ಮಾಡೋದು ಜಾಸ್ತಿ ಇರುತ್ತೆ. ಹಲೋ, ನಮಸ್ತೆ, ಹೇಳಿ. ನಮಸ್ತೆ ಮೇಡಮ್. ಯಾರು ಮಾತಾಡ್ತಿರೋದು? ನನ್ನ ಹೆಸರು ಗಿರೀಶ್ ಅಂತೇಳಿ. ಹೇಳಿ ಗಿರೀಶ್. ನನ್ನ ಬಗ್ಗೆನೇ ತಿಳ್ಕೊಬೇಕಾಗಿತ್ತು ಮೇಡಮ್. ನನ್ನ ಡೇಟ್ ಆಫ್ ಬರ್ತ್ ಹೇಳ? ಹಾ, ಹೇಳಿ. 17 ಓಕೆ. ನವೆಂಬರ್ ಓಕೆ. 1990 ಮೇಡಮ್. ಸಮಯ ಹೇಳಿ ಗಿರೀಶ್. ಮೇಡಮ್ 12ರಿಂದ 12:30 ಮೇಡಮ್, ಮಧ್ಯಾಹ್ನ. ಸರಿಯಾದ ಸಮಯ ಗೊತ್ತಿಲ್ಲ. ಸರಿಯಾದ ಸಮಯ ಗೊತ್ತಿಲ್ಲ. 12ರಿಂದ 12:30 ಅಂತೇಳಿ. ಓಕೆ, ಎಲ್ಲಿಂದ ಕರೆ ಮಾಡ್ತಿರೋದು ಗಿರೀಶ್ ನೀವು? ಮೇಡಮ್ ನಾನು ಮೈಸೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಪ್ರಾಪರ್ ದಾವಣಗೆರೆ ಬಂದ್ಬಿಟ್ಟು ಇಲ್ಲಿ ನಾನು ನೋಡ್ತಾ ಇದ್ದೀನಿ ನಿಮ್ ಪ್ರೋಗ್ರಾಮ್, ಆಗ ಕಾಲ್ ಮಾಡಿದೆ ನಾನು. ಓಕೆ, ಮಾತಾಡಿ, ಗುರುಗಳು ಮಾತಾಡ್ತಾರೆ. ಓಕೆ ಓಕೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಗಿರೀಶ್ ಅವರೇ, ಹೇಗಿದ್ದೀರಾ? ಸರ್ ಚೆನ್ನಾಗಿದೆ, ನೀವು ಸರ್? ಚೆನ್ನಾಗಿದೆ. ನೋಡಿ, ಚೆನ್ನಾಗಿದ್ದೀರಾ ಅಂತ ಯಾಕೆ ಹೇಳ್ತೀರಾ ಅಂದರೆ, ನೀವು ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿದೆ ಒಪ್ಕೊಂತೀರಿ. ಯಾಕಂದರೆ ನಿಮ್ಮ ಬರ್ತ್ ನಂಬರ್ 8 ಫ್ಯೂಚರ್ ನಂಬರ್ 2 ಬರುತ್ತೆ. ಹೇಳಿ ಸರ್. ಬರ್ತ್ ನಂಬರ್ 8 17 ಅಂದರೆ 1 + 7 8 ಬರುತ್ತೆ. ಟೋಟಲ್ ಮಾಡಿದಾಗ 2 ಬರುತ್ತೆ. ಸೊ 2 ಬಂದ್ಬಿಟ್ರೆ ಏನಾಗುತ್ತೆ ಅಂದರೆ, ನಾನು ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿದ್ದೀನಿ ಅಂತ ಹೇಳ್ಕೊಂಡ್ಬಿಡ್ತಾರೆ. ಸೊ ಅಲ್ಲಿ ಸ್ವಲ್ಪ ಕಷ್ಟ ಇದ್ರು ನಾನು ಚೆನ್ನಾಗಿದ್ದೀನಿ, ನಾನು ಸುಖವಾಗಿದ್ದೀನಿ ಅಂತ. ಅದಕ್ಕೆ ನಿಮ್ಮ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ಯಾಕೆ ಗಿರೀಶ್ ತೊಂದರೆ ಇದ್ರು ಗಿರೀಶ್ ಏನಪ್ಪ ರಾಜ ಥರ ಇದ್ದಾರೆ, ಅವ್ರಿಗೆ ಪ್ರಾಬ್ಲಮ್ ಇಲ್ಲ ಅಂತಾರೆ. ಗಿರೀಶ್ ಪ್ರಾಬ್ಲಮ್ ಗಿರೀಶ್ಗೆ ಗೊತ್ತು ಅಲ್ವಾ? ಸೊ ಏನಾಗುತ್ತೆ ಅಂದರೆ, ಈ ಫ್ಯೂಚರ್ ನಂಬರ್ 2 ಇರೋದ್ರೆ ಸ್ವಲ್ಪ ಎಲ್ಲ ತಲೆ ಮೇಲೆ ಹಾಕೊಂಡ್ಬಿಡ್ತೀರಾ. ಅಯ್ಯೋ ನನಗೇನು ಪ್ರಾಬ್ಲಮ್ ಇಲ್ಲಪ್ಪ, ಯಾಕಂದ್ರೆ ನೀಟಾಗಿರ್ತೀರಾ, ಡ್ರೆಸ್ ನೀಟಾಗಿ ಮಾಡ್ತೀರಾ, ಖರ್ಚು ಚೆನ್ನಾಗಿ ಮಾಡ್ತೀರಾ. ಸೊ ಇದೆಲ್ಲ ಬರೀ ನಿಮ್ಮ ಫ್ರೆಂಡ್ಸ್ ಇವ್ರಿಗೆ ಮಾಡ್ಕೊಂಡು ಎಲ್ಲ ಬರೀ ಬೇರೆಯವ್ರು ಮಾಡ್ಕೊಂಡು ಹೋಗ್ಬಿಡ್ತೀರಾ, ನಿಮ್ಗೋಸ್ಕರ ಏನು ಮಾಡ್ಕೊಳಕ್ಕಾಗಲ್ಲ. ಸೊ ಇದೇನಾಗುತ್ತೆ ಅಂದರೆ, ನೀವು ಹುಟ್ಟಿರೋದು 17ನೇ ತಾರೀಕು, ಗಿರೀಶ್ ಅಂತ G ಇಂದ ಹೆಸರು ಇಟ್ಕೊಂಡಿದ್ದೀರಾ. ತುಂಬಾನೇ ಸ್ಟ್ರಗಲ್ ಪಡ್ಬೇಕಾಗತ್ತೆ ಗಿರೀಶ್ ಅವರೇ, ತುಂಬಾನೇ ಸ್ಟ್ರಗಲ್ ಪಡ್ತಾ ಇದ್ದೀರಾ. ಏನ್ ಮಾಡಿದ್ರು ನಿಮ್ಗೆ ಫಲ ಇಲ್ಲ. ಯಾವುದೇ ಆಫೀಸಲ್ಲಿ ಹೋದ್ರೂ 6 ತಿಂಗಳಿಲ್ಲ 1 ವರ್ಷ, ಅದಕ್ಕಿಂತ ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ. ಡಿಸ್ಟರ್ಬೆನ್ಸ್ ಮಾಡ್ಕೊಂಡು ಬಂದ್ಬಿಡ್ತೀರಾ ನೀವು. ಸೊ ಇದು ಏರಿಯಾ ಬಿಟ್ಟು ಏರಿಯಾ ಹೋಗ್ಬೇಕಾಗತ್ತೆ. ಈಗಾಗಲೇ ದಾವಣಗೆರೆ ಅಂತ ಹೇಳ್ಬಿಟ್ಟು ಮೈಸೂರು ಬಂದಿದ್ರೆ, ಮೈಸೂರಿಂದ ಮತ್ತೆ ಬೆಂಗಳೂರು ಬರ್ತೀರಾ, ಬೆಂಗಳೂರಿಂದ ಮತ್ತೆ ದಾವಣಗೆರೆ ಹೋಗ್ಬೇಕಾಗತ್ತೆ. ಸೊ ಏರಿಯಾ ಬಿಟ್ಟು ಏರಿಯಾ ಹೋಗ್ತಾ ಇರ್ಬೇಕಾಗತ್ತೆ. ನೋಡಿ, ನಿಮ್ಗೆ ಸ್ವಲ್ಪ ಸ್ಟ್ರಗಲೇ ಜಾಸ್ತಿ ಅಂತ ಹೇಳ್ಬೋದು. ನೀವು ಎಷ್ಟೇ ನೋಡಿ ಎಫೆಕ್ಟ್ ಆಗಿ ಕೆಲಸ ಮಾಡಿದ್ರು ನಿಮ್ಗೆ ರೆಕಗ್ನೈಸೇಷನ್ ಇರಲ್ಲ. ನಿಮ್ಗಿಂತ ಜೂನಿಯರ್ಸ್ ಮುಂದೆ ಹೋಗ್ತಾರ, ನೀವು ಮಾತ್ರ ಹಾಗೆ ಇರ್ತೀರಾ. ಯಾಕಂದ್ರೆ ನಿಮ್ ಬಗ್ಗೆ ಯೋಚನೆ ಮಾಡೋರಲ್ಲ. ನಿಮ್ ಬಾಸ್ ಆಗ್ಬೋದು, ಬೇರೆಯವ್ರು ಆಗ್ಬೋದು, ನಿಮ್ ಬಗ್ಗೆ ಯೋಚನೆ ಮಾಡಲ್ಲ. ಸೊ ಗಿರೀಶ್ ಮಾಡ್ತಾ ಇದ್ರೆ ಕೆಲಸ ಮಾಡ್ಕೊಂಡು ಹೋಗ್ಲಿ ಬಿಡು, ಯಾಕೆ ಅವ್ರು ಡಿಸ್ಟರ್ಬ್ ಮಾಡೋದ್ಬಿಟ್ಟು ಏನೂ ಮಾಡಕ್ ಹೋಗಲ್ಲ. ನಿಮ್ಗೆ ಇನ್ಕ್ರಿಮೆಂಟ್ ಆಗ್ಬೋದು, ಪ್ರಮೋಷನ್ ಆಗ್ಬೋದು, ಸ್ವಲ್ಪ ಕಡಿಮೆನೆ, ಸ್ವಲ್ಪ ಲೇಟ್ ಆಗೇ ಸಿಗತ್ತೆ ನಿಮ್ಗೆ. ಸೊ ಅದರಿಂದ ಎಜುಕೇಶನ್ ಏನೋ ಬ್ರೇಕ್ ಆಯ್ತಾ ಗಿರೀಶ್ ನಿಮ್ಗೆ? ಸರ್ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ನಂದು TCH ಆಗಿತ್ತು. ಈಗ MA ಮಾಡ್ದಲ್ಲ ಸರ್, ಮಾಡ್ಬೇಕಂತ ಅನ್ಕೊಂಡಿದ್ದೆ, ಕರೆಸ್ಪಾಂಡೆನ್ಸ್ ಅಲ್ಲಿ ಮಾಡಕ್ ಆಗ್ಲಿಲ್ಲ. ಓಕೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಕೊಡುತ್ತೆ ಅದು. ನೀವು ಆಕ್ಚುಲಿ ಗಿರೀಶ್ ಅಂತ ಹೆಸರು ಖಂಡಿತ ಬದಲಾವಣೆ ಮಾಡ್ಕೊಳ್ಳಿ. ಗಿರೀಶ್ ನಂಬರ್ ಚೆನ್ನಾಗಿದೆ, 15 ಬರೋದ್ರಿಂದ ಪರವಾಗಿಲ್ಲ. ಬಟ್ G ಅಕ್ಷರದಿಂದ ಖಂಡಿತ ನೀವು ಹೆಸರು ಇಟ್ಕೊಂಬೇಡ್ದು. G ಅಕ್ಷರದಿಂದ ಇದು ಮಾಡ್ಕೊಂಡ್ರೆ ಏನು ಸಾಧನೆ ಮಾಡೋಕ್ಕಾಗಲ್ಲ. ನೀವೇನು ಅನ್ಕೊಂತೀರಾ, ಬಟ್ ನಿಮ್ಮ ಪ್ಲಾನ್ಸ್ ತುಂಬಾ ಚೆನ್ನಾಗಿದೆ, ಬಟ್ ಅದನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದಕ್ಕೆ ಹೆಸರು ಬದಲಾವಣೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಹೆಸರು ಬದಲಾವಣೆ ಮಾಡ್ಕೊಳ್ಳಿ. ನೀವೇನಿದ್ದೀರಾ ಈ ಪೊಸಿಷನ್, ಇನ್ನು 1 ವರ್ಷದಲ್ಲಿ ಹೆಸರು ಬದಲಾವಣೆ ಮಾಡ್ಕೊಂಡ್ಮೇಲೆ 1 ವರ್ಷದಲ್ಲಿ ಖಂಡಿತ ಡಬಲ್ ಅಥವಾ ತ್ರಿಬಲ್ ಅಂತ ಖಂಡಿತ ಹಾಕ್ತೀರಾ ನೀವು. ಇದು ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಹಾಗೆ ಹೆಚ್ಚು ನೀವು ಹೇಳಿ. ನಂದು ಗೌರ್ಮೆಂಟ್ ಜಾಬ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗಿತ್ತು, ಮದುವೆ ಬಗ್ಗೆ ತಿಳ್ಕೊಬೇಕಾಗಿತ್ತು ಸರ್. ಗೌರ್ಮೆಂಟ್ ಜಾಬ್ ಅದೇ ನೋಡಿ, ನಾನು ಎಲ್ಲ ಲೇಟ್ ಅಂತ ಹೇಳಿದೆ ನಿಮಗೆ. ಈಗ ಮದುವೆ ಬಗ್ಗೆ ಕೇಳ್ತಾ ಇದ್ದಾರೆ, ಮದುವೆ ಬಗ್ಗೆ ಸ್ವಲ್ಪ ಲೇಟ್ ಆಗುತ್ತೆ. ಯಾಕಂದ್ರೆ ಇಷ್ಟಪಟ್ಟು ಮದುವೆ ಆಗೋ ಚಾನ್ಸಸ್ ಇರುತ್ತೆ. ಆ ಇಷ್ಟಪಟ್ಟವರು ಕೂಡ ಸ್ವಲ್ಪ ಒಂದ್ಸಲ ಮೋಸ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಮೋಸ ಅಂತ ಹೇಳಿದ್ರೆ ಮೋಸ ಅಂತಲ್ಲ, ನೀವು ಅಲ್ಲಿ ಏನು ಆಯ್ತಪ್ಪ ಇದೇ ಹುಡುಗಿ ನಾನು ಮದುವೆ ಮಾಡ್ಕೊಬೇಕು ಅಂತ ಡಿಸೈಡ್ ಮಾಡಿರ್ತೀರ. ಬಟ್ ಆದ್ರೂ ಅಲ್ಲಿಂದ ನಮ್ಮ ಮನೆಯಿಂದ ಅಥವಾ ನಿಮ್ಮ ಪೇರೆಂಟ್ಸಿಂದ ಇಲ್ಲಪ್ಪ ನಾನು ಮಾಡಿಕೊಂಡ್ರೆ ನಿಮ್ಮ ತಂಗಿರ ಪ್ರಾಬ್ಲಮ್ ಆಗುತ್ತೆ ಅಂತ ಅದನ್ನು ತ್ಯಾಗ ಮಾಡಬೇಕಾಗತ್ತೆ. ಸೊ ಅದರಿಂದ ಸ್ವಲ್ಪ ಕಷ್ಟಗಳು ಆಗುತ್ತೆ. ಸೊ ನೇರವಾಗಿ ಬಂದು ಭೇಟಿ ಮಾಡೋದು ಮಿಕ್ಕಿದ ತಿಳ್ಸ್ಕೊಳ್ತೀನಿ, ಒಳ್ಳೇದಾಗಲಿ. ಓಕೆ, ಸೊ ಸಾಕಷ್ಟು ಜನ ಒಂದು ಪ್ರಶ್ನೆಯ ನಂತರ ಮತ್ತೊಂದು ಪ್ರಶ್ನೆ ಅಂತ ಕೇಳ್ತಾನೆ ಇರ್ತಾರೆ. ದಯವಿಟ್ಟು ಒಂದು ಪ್ರಶ್ನೆಯನ್ನ ಮಾತಾ ಕೇಳಿ, ಯಾಕಂತಂದ್ರೆ ನಮ್ಮ ಕಾರ್ಯಕ್ರಮ ಅರ್ಧ ಗಂಟೆ ಕಾಲಾವಕಾಶ ಇದೆ. ಸಾಕಷ್ಟು ಕರೆಗಳನ್ನ ಸ್ವೀಕರಿಸಬೇಕು. ನಮ್ಮ ಅಕ್ಷರ ಭವಿಷ್ಯ ಕಾರ್ಯಕ್ರಮದಲ್ಲಿ ಮಾಹಿತಿಗಳನ್ನ ಕೂಡ ತಿಳ್ಕೊಬೇಕಾಗತ್ತೆ. ಸೊ ದಯವಿಟ್ಟು ನೀವೆಲ್ಲರೂ ಸಹಕರಿಸಬೇಕಾಗತ್ತೆ. ಸೊ ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನನ್ನ ಹೆಸರು ರಾಜೇಶ್ವರಿ ಅಂತ. ಹೇಳಿ ರಾಜೇಶ್ವರಿ.
ನಾನು ಬೆಂಗಳೂರಿಂದ ಫೋನ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕಾಗಿತ್ತು. ಹೆಸರು, ಡೇಟ್ ಆಫ್ ಬರ್ತ್, ಹುಟ್ಟದ ಸಮಯ, ಎಲ್ಲಿಂದ ಕರೆ ಮಾಡ್ತಿರೋದು ಬೆಂಗಳೂರಲ್ಲಿ, ಎಲ್ಲ ಮಾಹಿತಿ ಕೊಡಿ ಬೇಗನೆ. ಮೇಡಮ್ ಅವ್ರ ಹೆಸರು ರಮೇಶ್ ಅಂತ. ರಮೇಶ್ ಅಂತ ಅವ್ರ ಹೆಸರು. ಗಣೇಶ. ರಮೇಶ್. ಓಕೆ. 96. ಓಕೆ. 1984. ಓಕೆ. ಅವ್ರು ಬಂದು 9:30ಗೆ 6:30ಗೆ 6:45ಗೆ ಈವ್ನಿಂಗ್. 9:30ಗ 6:30ಗ 6:45ಗ ಹೇಳ್ಬಿಡಿ ಸರಿಯಾಗಿ. 6:45ಗೆ ಮೇಡಮ್. ಸಾಯಂಕಾಲ. ಸಾಯಂಕಾಲ. ಓಕೆ. ಎಲ್ಲಿಂದ ಕರೆ ಮಾಡ್ತಿರೋದು ಬೆಂಗಳೂರಲ್ಲಿ? ಬೆಂಗಳೂರಿಂದ ಕೇರ್ಪುರಮಿಂದ ಕರೆ ಮಾಡ್ತಾ ಇದ್ದೀನಿ. ಓಕೆ ಮಾತಾಡಿ, ಗುರುಗಳಿದ್ದಾರೆ. ನಮಸ್ಕಾರಮ್ಮ. ನಮಸ್ಕಾರ ಸರ್. ನಮ್ಮ ಯಜಮಾನ್ರಿಗೆ ತುಂಬಾ ಪ್ರಾಬ್ಲಮ್. ನಾನು ಹೇಳ್ತೀನಿ, ಮಿಕ್ಕಿದ್ ಆಮೇಲೆ ನೀವು ಪ್ರಶ್ನೆ ಹೇಳಿ. ರಮೇಶ್ ಅಂತ ಹೆಸರೇ ಪ್ರಾಬ್ಲಮ್ ಅಂತಾನಮ್ಮ. ರಮೇಶ್ ಅಂತ ಹೆಸರೇ ಬೇರೆಯವ್ರ ಕಷ್ಟ ತಲೆ ಮೇಲೆ ಹಾಕೊಳ್ಳೋದು, ಬೇರೆಯವ್ರಿಗೋಸ್ಕರನೇ ಆಗೋದು, ಬೇರೆಯವ್ರಿಗೋಸ್ಕರ ಯೂಸ್ ಮಾಡಿ, ಬೇರೆಯವರೆಲ್ಲ ಇವ್ರನ್ನ ಯೂಸ್ ಮಾಡ್ಕೊಂಡು ಹೇಗೆ ಟಿಶ್ಯೂ ಪೇಪರ್ ಯೂಸ್ ಮಾಡ್ಕೊಂತೀವಲ್ಲ ಆ ಥರ ಯೂಸ್ ಮಾಡ್ಕೊಂಡು ಬಿಟ್ಬಿಡ್ತಾರೆ. ಬೇರೆಯವರು ಅಂದಾಗ ಫ್ರೆಂಡ್ಸ್ ಆಗ್ಬೋದು, ನಮ್ಮ ಮನೆಯವರು ಆಗ್ಬೋದು. ಫಸ್ಟ್ ನಮ್ಮ ಮನೆಯವ್ರ ಬಗ್ಗೆ ಯೋಚನೆ ಮಾಡೋಣ. ನಮ್ಮ ಮನೆಯವರೇ ನಮ್ಮ ಕೈ ಬಿಟ್ಬಿಡ್ತಾರೆ. ಸೊ ಅದರಿಂದ ರಮೇಶ್ ಹೆಸರೇ ತುಂಬ ಕೊಂದೊಂದ್ರೆ. ಅದು ಯಾಕಂದ್ರೆ ಇವ್ರು 9ನೇ ತಾರೀಕು ಧೈರ್ಯ ತುಂಬ ಚೆನ್ನಾಗಿದೆ, ಆದರೆ ರಮೇಶ್ ಅಂತ ಇಟ್ಕೊಂಡು ಆ ಧೈರ್ಯನೇ ಇಲ್ಲ ಇವ್ರಿಗೆ ಆ್ಯಕ್ಚುಲ್ ಆಗಿ. ಸೊ ಆ ಧೈರ್ಯ ಅಂತ ಹೇಳಿದ್ರೆ ನೀವೇ ಇವಾಗ ರಾಜೇಶ್ವರಿನೇ ಧೈರ್ಯ ಜಾಸ್ತಿ. ರಮೇಶ್ ಅವರು ಟೆನ್ಷನ್ ತಗೊಳ್ಳೋರು, ರಾಜೇಶ್ವರಿ ಟೆನ್ಷನ್ ತಗೊತಾ ಇದ್ದಾರೆ, ಅಷ್ಟೇ ಪ್ರಾಬ್ಲಮ್ ಆಗಿರೋದು ಈಗ ಅಲ್ವಾ. ರಮೇಶ್ ಆರಾಮ ನೀನು ಏನೂ ಆಗಲ್ಲ, ಸುಮ್ಮನೆ ರಮ್ಮ, ನಂಗೆ ಯಾಕೆ ದೇವ್ರಿದ್ದಾನೆ ಕಾಪಾಡ್ತಾನೆ ಅಂತ ರಮೇಶ್ ಹೇಳ್ತಾರೆ. ರಾಜೇಶ್ವರಿ ಯಾವ ದೇವ್ರು ಕಾಪಾಡ್ತಾರಪ್ಪ, ನಾವೆಲ್ಲ ಇಷ್ಟು ಒಳ್ಳೇದು ಮಾಡೋದು ನಮ್ಗೆ ಯಾವುದು ಕಾಪಾಡ್ತಾ ಇಲ್ಲ. ಇದೇ ಪ್ರಶ್ನೆ ನಿಮ್ಮ ಇಬ್ಬರಲ್ಲಿ ಇರೋದು ಅಲ್ವಾ. ಸೊ ಅದಕ್ಕೋಸ್ಕರ ರಮೇಶ್ ಹೆಸರು ಬದಲಾವಣೆ ಮಾಡ್ಕೊಂಡ್ರೆ ಚೆನ್ನಾಗಿರ್ತಾರೆ. ಯಾಕಂದ್ರೆ 9ನೇ ತಾರೀಕು ಕೊಟ್ಟರಿಂದ 6ರಲ್ಲಿ ಹೆಸರು ಕೊಟ್ಟರೆ ಚೆನ್ನಾಗಿರಲ್ಲ. ರಮೇಶ್ ಅಂದ್ರೆ 20 ಬರುತ್ತೆ, ಅದು ಚೆನ್ನಾಗಿರಲ್ಲ, ಖಂಡಿತ ಚೆನ್ನಾಗಿರಲ್ಲ. ಸೊ ಲೈಫಲ್ಲಿ ತುಂಬಾನೇ ಕಷ್ಟಪಡ್ತಾ ಇದ್ದಾರೆ. ಈಗ ಹೇಳಿ ನಿಮ್ಮ ಪ್ರಶ್ನೆ ಏನು ಅಂತ. ಪರಿಹಾರ ಹೆಸರು ಬದಲಾವಣೆ. ನಮ್ಮ ಹೆಸರು ಬದಲಾವಣೆ ಮಾಡ್ಕೊಂಡ್ರೆ ನಾವು ಹೇಳಿದ ಖಂಡಿತ ಫಾಲೋ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತಾರೆ, ಲೈಫಲ್ಲಿ ಒಳ್ಳೇದಾಗತ್ತಮ್ಮ. ಸೊ ಈ ರಮೇಶ್ ಅಂತ ನೋಡಮ್ಮ, ಇವರು ರಮೇಶ್ ಅಂತ ಹೆಸರು ಇಟ್ಕೊಂಡಿದ್ದಾರೆ, ರಾಜೇಶ್ವರಿ ಅಂತ ಕೂಡ ಹೆಸ್ಕೊಂಡು. ನಾನು ಹಾಗಾಗಿ ಹೇಳ್ತೀನಿ, ಐಯಿಂದ ಎಂಡ್ ಆಗೋ ಹೆಸರುಗಳು ಖಂಡಿತ ಹೆಣ್ಮಕ್ಳು ಯಾರೂ ಚೆನ್ನಾಗಿರಲ್ಲ. ಸೊ ಲೈಫಲ್ಲೇ ಕಷ್ಟ ನೋಡಿ. ಗಂಡು ಮಕ್ಳ ಥರ ಅವ್ರ ತಂದೆ ತಾಯಿ ಮನೆ ಬೆಳೆದು ಬಿಡ್ತಾರೆ, ಆದರೆ ಮದುವೆ ಆಗಿದ ತಕ್ಷಣ ಯಾಕೋ ನಾನು ಏನೋ ಅಂದ್ಕೊಂಡಿದ್ದೆ, ಅದನ್ನ ಸಾಧನೆ ಮಾಡೋಕ್ಕಾಗಲ್ಲ, ಏನೋ ಅಂದ್ಕೊಂಡಿದ್ದೆ ಅದೇನೋ ಆಗ್ತಾ ಇಲ್ಲ, ಎಲ್ಲ ರಿವರ್ಸ್ ಆಗ್ತದೆ ಅಂತ. ಅದು ಧೈರ್ಯವಂತರೇ ನೋಡಿ. ರಮೇಶ್ಗಿಂತ ರಾಜೇಶ್ವರಿ ಧೈರ್ಯವಂತರೇ. ರಮೇಶ್ಗೆ ಬ್ಯಾಕ್ ಬೋನ್ ಅಂದರೆ ರಾಜೇಶ್ವರಿನೇ, ಬಟ್ ಆದ್ರೂ ಇಬ್ಬರಿಗೂ ಕಷ್ಟನೇ. ಸೊ ಅದರಿಂದ ಆ ಹೆಸರು ಬದಲಾವಣೆ ಮಾಡ್ಕೊಂಡಿಂದ ಖಂಡಿತ ಒಳ್ಳೇದಾಗುತ್ತೆ. ಸೊ ನಾನು ಹೇಳ್ತದೆ, ಈಗ ಹಾಸ್ಟೆಲ್ ಓದೋ ಸಂಭವ ಬರುತ್ತೆ. 21ನೇ ತಾರೀಕು ಕೊಟ್ಟರು ಹಾಸ್ಟೆಲ್ ಆಗ್ಬೋದು, ತಾತ ಅಜ್ಜಿ ಮನೆ, ಅತ್ತೆ ಮಾವ ಮನೆ, ಚಿಕ್ಕಪ್ಪ ಮನೆ ಓದೋ ಸಂಭವ ಜಾಸ್ತಿ ಇರುತ್ತೆ. ಹಾಗೆ ಪೇರೆಂಟ್ಸಿಂದ ಹೆಲ್ಪ್ ಕಡಿಮೆ ಅಂತ ಹೇಳಿದ್ರೆ, ಪೇರೆಂಟ್ಸ್ ಹೆಲ್ಪ್ ಕಡಿಮೆ ಅಂತ ತಪ್ಪಾಗಿ ತಿಳ್ಕೊಂಬಾರ್ದು. ಪೇರೆಂಟ್ಸ್ ಖಂಡಿತ ಹೆಲ್ಪ್ ಮಾಡಬೇಕು ಅಂತ ಇರ್ತಾರೆ, ಖಂಡಿತ ಪೇರೆಂಟ್ಸ್ ಯಾವುದೇ ಮಕ್ಕಳಿಗೂ ಬಿಡೋದಿಲ್ಲ ಅಂತ. ಅಂದರೆ ಈ 21ನೇ ತಾರೀಕು ಕೊಟ್ಟಿದ ತಕ್ಷಣ ಸ್ವಲ್ಪ ಯಾಕೋ ಪೇರೆಂಟ್ಸ್ಗೆ ಸ್ವಲ್ಪ ಸ್ಟ್ರಗಲ್ ಅಂತ ಶುರು ಆಗುತ್ತೆ. ಅವಾಗ ಏನಾಗುತ್ತೆ, ಈ ಮಕ್ಕಳಿಗೆ ಏನು ಇವಾಗ ಒಂದು ಬಟ್ಟೆ ಕೊಡಿಸ್ಬೇಕು ಅಂತ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಅಯ್ಯೋ ಈ ಮಗುಗೆ ಬಟ್ಟೆ ಕೊಡಿಸಿದ್ರೆ ನನಗೆ ಆ ಖರ್ಚಿಗೆ ಇನ್ನೊಂದು ಖರ್ಚಿಗೆ ಆಗತ್ತಲ್ವ, ಅಥವಾ ಇವನು ಓದೋಕ್ಕೆ ಫೀಸ್ ಕೊಡಬೇಕಾಗ, ಬಟ್ಟೆ ಒಂದು ವರ್ಷಕ್ಕೆ ಒಂದ್ಸಲ ಬಟ್ಟೆ ಕೊಡಿಸ್ಬೋದು, ಅಥವಾ ಒಂದು ವರ್ಷಕ್ಕೆ 2 ಬಟ್ಟೆ ಕೊಡಿಸ್ಬೋದು. ಆ ಥರ ಒಂದು ಕಷ್ಟಗಳು ಬಂದ್ಬಿಡುತ್ತೆ 21ನೇ ತಾರೀಕು ಕೊಟ್ಟರುವಾಗ. ಹಾಗೆ ಏನಾಗುತ್ತೆ, ಇವರಿಗೆ ಚಿಕ್ಕ ವಯಸ್ಸಲ್ಲೇ ಸ್ವಲ್ಪ ಸ್ಟ್ರಗಲ್ ಆಗೋದ್ರಿಂದ, ಚಿಕ್ಕ ವಯಸ್ಸಲ್ಲಿ ಸ್ಟ್ರಗಲ್ ಬಂದ ಮಿಡ್ಲ್ ಏಜಲ್ಲಿ ಇವ್ರು ಸಕ್ಸಸ್ ಆಗೋದು. ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ಸ್ಟ್ರಗಲ್ ಪಟ್ಟಿರ್ತಾರೆ. ಆವಾಗ ಇವ್ರಿಗೇನೋ ಸಕ್ಸಸ್ ಆಗಬೇಕು ಅಂದರೆ, ಲೈಫಲ್ಲಿ ಸಕ್ಸಸ್ ಆಗಬೇಕು, ನಾನು ಓದಬೇಕು ಅಂತ ಹಠ ಛಲ ಬಂದ್ಬಿಡುತ್ತೆ. ಮತ್ತು ಇವರು ಹಠ ಛಲ ಮಾಡೋದು ಬೇರೆ ಯಾವುದ್ರಲ್ಲ, ಓದೋದ್ರಲ್ಲಿ ಮಾತ್ರ. ಸೊ ಯಾವಾಗ ನಾವು ಓದಿ ಎಲ್ಲ ಒಳ್ಳೆ ಕೆಲಸ ಮಾಡಿದಾಗ, ಒಳ್ಳೆ ಪೊಸಿಷನ್ ಬಂದಾಗ ಅವ್ರೇನು ಮಾಡ್ತಾರೆ, ತಂದೆ ತಾಯಿಗೆ ಮತ್ತೆ ಹೆಲ್ಪ್ ಮಾಡೋಕ್ಕೆ ಹೋಗ್ತಾರೆ. ನೋಡಿ, ತಂದೆ ತಾಯಿಯಿಂದ ಹೆಲ್ಪ್ ಕಡಿಮೆ ಬಂದ್ರೂ ಇವರಿಗೆ ಒಂದು ಏಜ್ ಆದಮೇಲೆ ಇವರು ಒಂದು ಪೊಸಿಷನ್ ಬಂದಾಗ ಖಂಡಿತ ತಂದೆ ತಾಯಿ ಯಾವುದೇ ಕಾರಣಕ್ಕೆ ಬಿಡಲ್ಲ. ಅಕ್ಕ ತಂಗಿರು, ಅಣ್ಣ ತಮ್ಮಂದರು ಇವ್ರಿಗೆಲ್ಲ ಹೆಲ್ಪ್ ಮಾಡ್ಕೊಂಡೇ ಹೋಗ್ತಾ ಇರ್ತಾರೆ. ಇವರು ತ್ಯಾಗ ಮಾಡೋದೇ ಹೆಚ್ಚಾಗ್ಬಿಡುತ್ತೆ. ತ್ಯಾಗ ಅಂದ ತಕ್ಷಣ ಅದು ಕೂಡ ನೋಡಮ್ಮ, ಈ 21ನೇ ತಾರೀಕಲ್ಲಿ ತ್ಯಾಗ ಅಂದ ತಕ್ಷಣ ಹೆಚ್ಚು ತಪ್ಪಾಗಲ್ಲ. ಯಾಕಂದ್ರೆ ತ್ಯಾಗ ಅಂತ ಹೇಳಿದಾಗ ನನ್ನ ಅವರು ನೋಡ್ಕೊಂಡಿಲ್ಲ, ಚಿಕ್ಕ ವಯಸ್ಸಲ್ಲಿ ನಾನು ನೋಡಿಲ್ಲ ಅಂತ ಖಂಡಿತ ಈ ಮಕ್ಕಳು ಯಾವತ್ತೂ ಯೋಚನೆ ಮಾಡಲ್ಲ. ಆ ಪೀರಿಯಡಲ್ಲಿ ನಮ್ಗೆ ಕಷ್ಟ ಇತ್ತು, ಆ ಕಷ್ಟ ಇಂದ ಅವ್ರ ತಂದೆ ತಾಯಿ ಮಾಡ್ಲಿಕ್ಕಾಗಲ್ಲ. ಆದರೆ ಅದಕ್ಕಿಂತ ನಾನು ಡಬಲ್ ಅವ್ರನ್ನ ಈಗ ಸುಖಪಡಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ 21ನೇ ತಾರೀಕು ಅವರು. ಯಾವುದೇ ಕಾರಣಕ್ಕೂ ರಿವೆಂಜ್ ಅಂತ ಮಾಡ್ಲಿಕ್ಕೆ ಹೋಗಲ್ಲ. ಸೊ ಇವರಲ್ಲಿ ರಿವೆಂಜ್ ಅಂತ ಬರೋದು ಯಾವುದ್ರಂದರೆ ಓದೋದಲ್ಲಿ ಮಾತ್ರ, ಒಂದು ಸ್ಟಡೀಸಲ್ಲೇ ನಮ್ಮ ಅಯ್ಯೋ ನನಗಿಂತ ಮುಂದೆ ಹೋಗ್ತದಲ್ಲ ಅಂತ ಯೋಚನೆ ಮಾಡಿ ಅದ್ರಲ್ಲಿ ಸ್ವಲ್ಪ ರಿವೆಂಜ್ ಮಾಡ್ತಾರೆ, ಅದ್ರಲ್ಲಿ ಕಾಂಪಿಟೇಷನ್ ಮಾಡಿಬಿಡ್ತಾರೆ. ಸೊ ಯಾವುದೇ ಕಾರಣಕ್ಕೂ ಇವರು ಓದೋದಲ್ಲಿ ತಮಗಿನ ಮುಂದೆ ಯಾರನ್ನ ಹೋಗ್ತಾರೆ ಅಂದಾಗ ಖಂಡಿತ ಇವರು ಬಿಡೋದಿಲ್ಲ. ಆ ಕಾಂಪಿಟೇಷನ್ ನೋಡಿ, ಇವತ್ತು ನಾನು 50 ಮಾರ್ಕ್ಸ್ 45 ಮಾರ್ಕ್ಸ್ ತೊಗೊಂಡು, ನನ್ನ ಫ್ರೆಂಡ್ ಒಬ್ಬ 46 ಮಾರ್ಕ್ಸ್ ತೊಗೊಂಡ್ರೆ ನೆಕ್ಸ್ಟ್ ಟೈಮ್ ಖಂಡಿತ ಅವ್ರು 48 ಮಾರ್ಕ್ಸ್ ತೊಗೊಳಕ್ಕೆ ಹೋಗ್ಬಿಡ್ತಾರೆ. ಸೊ ಆ ಸಾಧನೆ ಮಾಡಿಬಿಡ್ತಾರೆ. ಯಾಕಂದರೆ ಅದ್ರಲ್ಲಿ ಮಾತ್ರ ಹಠ ಸಾಧಿಸ್ತಾರೆ, ಯಾಕಂದರೆ ಓದೋದಲ್ಲೇ ಕಲಿಯೋದಲ್ಲೇ. ಸೊ ಹೀಗಿರ್ಬೇಕಾದ್ರೆ ಈ ಮಕ್ಕಳಿಗೆ ಹೆಚ್ಚು ಎನ್ಕರೇಜ್ಮೆಂಟ್ ಕೊಡೋದು, ಟೀಚರ್ಸ್ ಆಗ್ಬೋದು ಅಥವಾ ತಂದೆ ತಾಯಿ ಆಗ್ಬೋದು, ಹೆಚ್ಚು ಎನ್ಕರೇಜ್ಮೆಂಟ್ ಕೊಡ್ತಾರೆ. ಖಂಡಿತ ಈ ಮಕ್ಕಳು 49 to 100% ಅಂದರೆ 99 to 100% ಮಾರ್ಕ್ಸ್ ತೊಗೊಳ್ಳೋ ಛಲ ಇದ್ದ ಮಕ್ಕಳುಗಳು. ಸೊ ಅದಕ್ಕೋಸ್ಕರ ಎನ್ಕರೇಜ್ಮೆಂಟ್ ಜಾಸ್ತಿ ಕೊಡಬೇಕು. ಸೊ ಹಾಗೆ
ಇವರು ಯಾವುದೇ ಕಾರಣಕ್ಕೂ ದುಡ್ಡಿಂದೆ ಹೋಗೋರಲ್ಲಮ್ಮ. ದುಡ್ಡು ಬಗ್ಗೆ ಯೋಚನೆ ಮಾಡಲ್ಲ. ಅಂದರೆ ಎಲ್ಲರೂ ಲಕ್ಷ್ಮಿ ಬೇಕು, ಖಂಡಿತ ದುಡ್ಡು ಎಲ್ಲರಿಗೂ ಬೇಕು, ಎಲ್ಲ ಲಕ್ಷ್ಮಿ ಬೇಕು ಅಂತ ಹೋದರೆ ಇವರು ಫಸ್ಟ್ ನನಗೆ ಸರಸ್ವತಿ ಬೇಕಪ್ಪ ಆಮೇಲೆ ಲಕ್ಷ್ಮಿ ಉಳಿತಾರೆ ಅಂತ ಮಾಡ್ತಾರೆ. ಯಾಕಂದರೆ ಫಸ್ಟು ಓದು, ನಾನು ಎಜುಕೇಷನ್ ಮಾಡಿದ್ರೆ ನನಗೆ ಖಂಡಿತ ಪೊಸಿಷನ್ ಬರುತ್ತೆ, ಪೊಸಿಷನ್ ಬರುತ್ತೆ ಆಟೋಮೆಟಿಕ್ ನನಗೆ ದುಡ್ಡು ಬರುತ್ತೆ ಅಂತ ಗೊತ್ತಿದೆ. ಆ ದುಡ್ಡು ಖಂಡಿತ ಸಂಪಾದನೆ ಮಾಡಿದ್ರೆ ತಮ್ಮ ಫ್ಯಾಮಿಲಿಗೋಸ್ಕರನೇ ಹೆಲ್ಪ್ ಮಾಡ್ತಾರೆ. ಯಾಕಂದರೆ ಹೆಗಲಿರೋದು ನನಗೆ, ಹೆಗಲು ಕೊಡೋದೇ ಈ ಮಕ್ಕಳು ಆಗುತ್ತೆ. ಹಲೋ, ನಮಸ್ತೆ ಹೇಳಿ. ಹಲೋ, ನಮಸ್ತೆ, ಕೇಳಿಸ್ತಿದ್ಯಾ ನನ್ನ ಧ್ವನಿ ನಿಮ್ಗೆ? ಕೇಳಿಸ್ತಾ ಇದೆ ಮೇಡಮ್. ಹೇಳಿಮ್ಮ, ಯಾರು ಮಾತಾಡ್ತಿರೋದು, ಯಾರ ಬಗ್ಗೆ ತಿಳ್ಕೋಬೇಕು? ನಮ್ಮ ಮಗಳು ಶಶಿಕಲಾ ಅಂತ ಮೇಡಮ್. ಓಕೆಮಾ, ಹೇಳಿ ಹೇಳಿ. 4/3/86 ಹುಟ್ಟಿದ್ದವಳು ಡೇಟು. 4/3/86 ಸಂಜೆ 4:15. ಓಕೆ, ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಬೆಂಗಳೂರಿಂದ ಮೇಡಮ್. ಬೆಂಗಳೂರಲ್ಲಿ ಎಲ್ಲಿಮ್ಮ? ಬೆಂಗಳೂರಿಂದ ಇದು ಬಿಳೆಕಳಿ ಅಂತ ಬರುತ್ತೆ ಅಲ್ಲಿ ಮೇಡಮ್. ಓಕೆ, ಮಾತಾಡಿ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ ಅನ್ನೋದನ್ನ ಅವ್ರಿಗೆ ಹೇಳಿ. ಸರಿ ಮೇಡಮ್. ಹಲೋ 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 ಹೇಳಿಮ್ಮ. ಸರ್, ನಮ್ಮ ಮಗಳು ಶಶಿಕಲಾ ಅಂತ ಸರ್. ಓಕೆ, 4/3/83 ಹುಟ್ಟಿದ್ದು ಸರ್. ಪ್ರಶ್ನೆ ಹೇಳಿ, ಪ್ರಶ್ನೆ ಏನಂತ ಹೇಳಿ. ಅದು ಸ್ವಲ್ಪ ಯಾವಾಗ್ಲೂನು ಇದಾಗಿರುತ್ತೆ, ಹುಷಾರೇ ಇರಲ್ಲ ಮೈಗೆ. ಓಕೆ, ಆರೋಗ್ಯ ಸರಿಯಾಗಿರಲ್ಲ ಸರ್. ಓಕೆ. ಅದಕ್ಕೋಸ್ಕರ ಸರ್. ಮದುವೆ ಆಗಿದ್ಯಾ ಶಶಿಕಲಾಗೆ? ಮದುವೆ ಆಗಿದೆ ಸರ್, 2 ಮಕ್ಕಳಿದ್ದಾರೆ. ಓಕೆ, ಹೇಗಿದ್ದಾರೆ ಮ್ಯಾರಿಟಲ್ ಲೈಫ್ ಹೇಗಿದ್ದಾರೆ? ಏನ್ ಸರ್? ಮದುವೆ ಲೈಫ್ ಹೆಂಗಿದೆಮ್ಮ ಅವ್ರಿಗೆ? ಮದುವೆ ಲೈಫ್ ಹೆಂಗಿದೆ? ಮದುವೆ ಲೈಫ್ ಪರವಾಗಿಲ್ಲ, ಅವ್ರ ಗಂಡ ಹೆಂಡತಿ ಚೆನ್ನಾಗಿದ್ದಾರೆ. ಆದ್ರೆ ಆರೋಗ್ಯನೇ ಇಲ್ಲ ಸರ್, ತುಂಬಾ ಯಾವಾಗ್ಲೂ. ನೋಡಿ, ಯಾಕೆ ನಾನು ಮದುವೆ ಲೈಫ್ ಅಂತ ಕೇಳಿ, ಶಶಿಕಲಾ ಅಂದ್ರೆ 25 ಬರುತ್ತೆ, 25 ಅಂದ್ರೆ 7 ಬಂದಾಗ ಮದುವೆ ಲೈಫ್ ಸ್ವಲ್ಪ ಅಷ್ಟೇ ಇರುತ್ತೆ. ಹಾಗೆ ಹುಟ್ಟರು ಏನ್ ಹೇಳಿ, ಮದುವೆ ಲೈಫ್ ಕೂಡ ಅಷ್ಟೇ ಇರುತ್ತೆ. ಹಾಗೆ 4ನೇ ತಾರೀಕು ಕೊಟ್ಟಿದಾರಲ್ವಾ, ಇವ್ರಿಗೆ ಹೊಟ್ಟೆ ಸಂಬಂಧಪಟ್ಟಿದ್ರೆ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಇರುತ್ತೆ. ಹೌದು ಸರ್, ಕರೆಕ್ಟ್ ಸರ್. ಈಗ ಹೊಟ್ಟೆ ಸಂಬಂಧಪಟ್ಟಿದಂದ್ರೆ ಈ ಮೆನ್ಸಸ್ ಪ್ರಾಬ್ಲಮ್ ಅಂತ ಹೇಳ್ತಾರಲ್ಲಮ್ಮ, ಮಂತ್ಲಿ ಪೀರಿಯಡ್ಸ್ ಪ್ರಾಬ್ಲಮ್, ಅದು ಜಾಸ್ತಿ ಇರತ್ತಮ್ಮ ಇವ್ರಿಗೆ. ಅದರಿಂದ ಬ್ಲೀಡಿಂಗ್ ಜಾಸ್ತಿ ಆದಾಗ ಇವರು ವೀಕ್ನೆಸ್ ಜಾಸ್ತಿ ಆಗ್ಬಿಡ್ತಾರೆ. ಸೊ ವೀಕ್ನೆಸ್ ಜಾಸ್ತಿ ಆದಾಗ ಇವ್ರು ಸ್ವಲ್ಪ ಕಷ್ಟಗಳು ಅಂತ ಆಗ್ಬಿಡುತ್ತೆ. ಈ ಶಶಿಕಲಾ ಹೆಸರು ಕೂಡ ಸ್ವಲ್ಪ ತೊಂದರೆನೇ ಕೊಡುತ್ತೆ. ಬೇರೆ ಹೆಸರು ಚೇಂಜ್ ಮಾಡ್ಬೋದಾ ಸರ್? ಖಂಡಿತ ಚೇಂಜ್ ಮಾಡಿ. ಈ ನಾವು ಹೆಸರು ಚೇಂಜ್ ಮಾಡಕ್ ಹೋದಾಗ ಹೆಲ್ತ್ ಇಶ್ಯೂ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಮದುವೆ ಲೈಫ್ ಚೆನ್ನಾಗತ್ತೆ, ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಹೆಸರು ಚೇಂಜ್ ಮಾಡಿದಾಗ ಖಂಡಿತ ಇದೆಲ್ಲ ತೊಂದರೆಯಿಂದ ಮುಂದೆ ಹೆಸರು ಇಡೋದಕ್ಕೆ ಅದು ನೇರವಾಗಿ ನನ್ನ ಆನ್ಲೈನ್ ಮಾಡಕ್ ಕಷ್ಟ ಆಗತ್ತೆ. ಹೆಸರು ನಾವು ಬಂದಾಗ ನಾವು ಕ್ಯಾಲ್ಕುಲೇಷನ್ ಮಾಡಿ ಕೊಡ್ಬೇಕಾಗತ್ತೆ. ಸೊ ಅದಕ್ಕೆ ನೇರವಾಗಿ ಬಂದು ಭೇಟಿ ಮಾಡಿ, ಖಂಡಿತ ನಿಮ್ ಮಗಳು ಲೈಫ್ ಚೆನ್ನಾಗಿರುತ್ತೆ, ಹೆಲ್ತ್ ಇಶ್ಯೂ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಎಲ್ಲ ಒಳ್ಳೇದಾಗತ್ತಮ್ಮ. ಹಲೋ ಹಲೋ, ದಯವಿಟ್ಟು ನೀವು ಒಂದ್ ಕೆಲಸ ಮಾಡಿ, ಕಾರ್ಯಕ್ರಮ ನೋಡ್ತಾ ಇದ್ದೀರಲ್ವಾ, ಅಪಾಯಿಂಟ್ಮೆಂಟ್ ನಂಬರ್ಸ್ ಏನಿದೆ ಫಾರ್ ಅಪಾಯಿಂಟ್ಮೆಂಟ್ ಅಂತ 2 ದೂರವಾಣಿ ಸಂಖ್ಯೆಗಳನ್ನ ಮುಂದೆ ಇಟ್ಟಿದ್ದಾರೆ, ಟಿವಿ ಸ್ಕ್ರೀನ್ ಮೇಲೆ ಇಟ್ಟಿದ್ದಾರೆ. ಕಾಣಿಸ್ತಿದ್ಯಾ? ಸ್ಕ್ರಾಲ್ ಆಗ್ತಿದ್ಯಾ? ಏನ್ ಹೇಳಿ? ಅಪಾಯಿಂಟ್ಮೆಂಟ್ ಸಂಖ್ಯೆ ಗೊತ್ತಾಗ್ತಿದ್ಯಾ ನಿಮ್ಗೆ? ಗೊತ್ತಾಗ್ತಾ ಇದೆ. ಆ ನಂಬರ್ ಕಾಲ್ ಮಾಡಿ, ಗುರುಗಳನ್ನ ನೀವು ನೇರವಾಗಿ ಭೇಟಿ ಮಾಡಿ ಅವ್ರ ಹತ್ರನೇ ಮಾತಾಡ್ಬೋದು. ನಿಮ್ಮ ಮಗಳ ಹೆಸರನ್ನ ಬದಲಾವಣೆ ಕೂಡ ಮಾಡ್ಕೋಬಹುದು. ಓಕೆ, ಮತ್ತಷ್ಟು ನಿಮ್ಮ ಪ್ರಶ್ನೆಗಳು ಉತ್ತರಗಳನ್ನ ಅಲ್ಲಿ ಎಲ್ಲಿ ಬರುತ್ತೆ ಮೇಡಮ್ ಅದು ಆಫೀಸ್? ನೀವು ಒಂದ್ ಕೆಲಸ ಮಾಡಿ, ಆ ನಂಬರ್ ಫೋನ್ ಮಾಡಿ, ಅವರೇ ನಿಮ್ಗೆ ಅಡ್ರೆಸ್ ಕೊಡ್ತಾರೆ. ಓಕೆ ಓಕೆ ಮೇಡಮ್, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಸೊ ಸಾಕಷ್ಟು ಜನಕ್ಕೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಅಡ್ರೆಸ್ ಎಲ್ಲಿ ಸಿಗುತ್ತೆ ಏನು ಚಿಂತೆ ಮಾಡಲೇಬೇಡಿ. ನಾ ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತೀನಿ. ಶಿಲ್ಪಾ, ನೀನು ಹೇಳೋದು ನಂಗೆ ಅರ್ಥನೇ ಆಗ್ತಿಲ್ಲ ಅಂತ ಸಾಕಷ್ಟು ಜನ ಅನ್ಕೋಬಹುದು. ಪರವಾಗಿಲ್ಲ, ನೋ ಪ್ರಾಬ್ಲಮ್. ಫಾರ್ ಅಪಾಯಿಂಟ್ಮೆಂಟ್ ಅಂತ ನಂಬರ್ಸ್ ಏನು 2 ಸೆಲ್ ನಂಬರ್ ಕೊಡ್ತಾ ಇದ್ದೀವಿ, ಆ ನಂಬರ್ಸ್ ನೀವು ಕಾಲ್ ಮಾಡಿದಲ್ಲಿ ಕೂಡ ನಮ್ಮ ಕಚೇರಿಯಲ್ಲಿ ಸಾಕಷ್ಟು ಜನ ಇರ್ತಾರೆ. ನಿಮಗೆ ಈ ಒಂದು ಅಡ್ರೆಸ್ನ ಮಾಹಿತಿಗಳನ್ನ ಕೊಡೋದಕ್ಕೆ, ಎಲ್ಲಿಂದ ಹೆಂಗೆ ಹೋಗಬೇಕು, ಈ ಎಲ್ಲ ಮಾಹಿತಿಗಳನ್ನ ನಿಮಗೆ ಸಂಪೂರ್ಣವಾಗಿ ಕೊಡ್ತಾರೆ. ಯಾವುದೇ ರೀತಿಯ ಟೆನ್ಷನ್ಗಳನ್ನ ಇಟ್ಕೊಳ್ಳದೆ ಫಾರ್ ಅಪಾಯಿಂಟ್ಮೆಂಟ್ ಅಂತಿರೋ ನಂಬರ್ಸ್ಗೆ ಕಾಲ್ ಮಾಡಿ. ಸೊ ಗುರುಗಳೇ ಮಾತಾಡ್ತಾ ಇದ್ರು, ಈ 21ನೇ ತಾರೀಕು ಹುಟ್ಟರಮ್ಮ ಅವ್ರಿಗೆ ಇವ್ರ ಏಜ್ಗಿಂತ ಹೆಚ್ಚು ಏಜ್ನವರ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ. ಫ್ರೆಂಡ್ಸ್ ಆಗ್ಬೋದು, ಯಾಕಂದರೆ ಇವರಲ್ಲೇ ಆ ಮಾತಿನ ಒಂದು ನಡತೆ ಆಗ್ಬೋದು, ಮಾತಾಗ್ಬೋದು, ಅದನ್ನು ಲೈಕ್ ಮಾಡ್ಕೊಂಡು ಬರ್ತಾರೆ ಜನ. ಅದು ಇವ್ರ ವಯಸ್ಸಿಂದ ಜಾಸ್ತಿ ಅವರೇ ಇವ್ರ ಫ್ರೆಂಡ್ಶಿಪ್ ಇರ್ತಾರೆ. ಏನಪ್ಪ ಈ ಹುಡುಗ 18 ವರ್ಷ ನೋಡಿದ್ರೆ, ಫ್ರೆಂಡ್ ನೋಡಿದ್ರೆ 30 ವರ್ಷದವರಿದ್ದಾರೆ, ಅವ್ರಿಗೆ ವಯಸ್ಸಾಗ್ಬಿಟ್ಟಿದೆ ಅಂತ ಯೋಚನೆ ಮಾಡೋದ್ರಿಂದ 30 ವರ್ಷ ಹುಡುಗರಿಗೆ ಒಂದು 40-50 ವರ್ಷ ಏಜ್ ಅವರೇ ಫ್ರೆಂಡ್ಸ್ ಇರ್ತಾರೆ. ಇವರು ಗೈಡೆನ್ಸ್ ತೊಗೊತಾರಮ್ಮ ಇವರು. ಯಾಕಂದರೆ ಇವರಲ್ಲೇ ತಿಳ್ಕೊಂಡಿದ್ದು ಜಾಸ್ತಿ ಇರೋದ್ರಿಂದ ಇವ್ರ ಹತ್ರ ಗೈಡೆನ್ಸ್ ತೊಗೊಂಡು ಖಂಡಿತ ಇವ್ರ ಹತ್ರ ಏನು ಗೈಡೆನ್ಸ್ ತೊಗೊಂಡು ಅವ್ರು ಮುಂದೆ ಹೋಗಿರ್ತಾರೆ, ಅದಕ್ಕೆ ಸಕ್ಸಸ್ ಆಗಿರುತ್ತೆ ಅವ್ರಿಗೆ. ಸೊ ಈ ಏಜ್ ಡಿಫ್ರೆನ್ಸ್ ಅಂತ ನೋಡಿದಾಗ ಈ 21ನೇ ತಾರೀಕು ಇವ್ರಿಗೆ ಹೆಚ್ಚು ವಯಸ್ಸಾದವರೇ ಇವ್ರ ಜೊತೆ ಓಡಾಡ್ತಾ ಇರ್ತಾರೆ. ಅವರು ಬುದ್ಧಿವಂತರ ಆದ್ರೂ ಬಟ್ ಇವ್ರ ಥರ ಗೈಡೆನ್ಸ್ ತೊಗೊಂಡು ಹೋಗ್ತಾರೆ. ಯಾಕಂದರೆ ಇವ್ರ ಮಾತಲ್ಲೇ ಅಷ್ಟೊಂದು ಪವರ್ ಇರುತ್ತೆ, ಇವ್ರ ಮಾತಲ್ಲೇ ಒಂದು ವಿಷಯಗಳು ಜಾಸ್ತಿ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಈ ಮಾತನ್ನ ಕೇಳಬೇಕು ಅಂದರೆ ಜನ ಸ್ವಲ್ಪ ಕಾಯ್ತಾರೆ. ನೋಡಿ, ಇವ್ರ ಮಾತು ಕಡಿಮೆ, ಅನ್ನೆಸರಿ ಟಾಕ್ಸ್ ಖಂಡಿತ ಇರಲ್ಲ. 21ನೇ ತಾರೀಕು ಕೊಟ್ಟರು ಏನಿದೆಯೋ ಅದ್ರ ಬಗ್ಗೆ ಮಾತಾಡ್ತಾರೆ. ಅದಕ್ಕೆ ಸ್ವಲ್ಪ ಇವ್ರನ್ನ ಮನೆಯವರು, ಫ್ರೆಂಡ್ಸ್, ರಿಲೇಟಿವ್ಸ್ ಇವ್ನು ಮೋಡಿ ಬಿಡಪ್ಪ ಅಂತ ಹೇಳ್ಬಿಡ್ತಾರೆ, ಡೈರೆಕ್ಟಾಗಿ ಹೇಳ್ತಾರೆ ಇವ್ನು ಮೋಡಿ. ಅವ್ರು ಖಂಡಿತ ಮೋಡಿನೇ ಆಗೋದು, ಬಟ್ ಅದಕ್ಕೆ ಏನಕ್ಕೆ ವಿಷಯ ಬೇಕೋ ಅದಕ್ಕೆ ಮಾತಾಡಿ. ನೋಡಿ, ಅನ್ನೆಸರಿ ಟಾಕ್ಸ್ ಇರೋದಿಲ್ಲ.
ಏನು ಬೇಕೋ ಆ ವಿಷಯ. ನಿನಗೆ ಹೆಸರು ಊಟ ಆಯ್ತಪ್ಪ, ಊಟ ಆಯಿತು. ಈ ಸಾಮಾನ್ಯ ಬೇರೆ ಏನು ಮಾಡ್ತಾರೆ, ಊಟ ಆಯ್ತಂದ್ರೆ ನಮ್ಮನೇಲಿ ಪಲ್ಯ ಮಾಡಿದ್ರು, ಹಪ್ಪಳ ಮಾಡಿದ್ರು ಎಲ್ಲ ಹೇಳ್ಬಿಡ್ತಾರೆ. ಇವ್ರು ಬರೀ ಡೈರೆಕ್ಟ್ ಟಾಕ್, ಊಟ ಆಯ್ತಾ, ಊಟ ಆಯಿತು, ಊಟ ಆಯ್ತು ಸರ್, ಹೊಟ್ಟೆ ತುಂಬ ಅಷ್ಟೇ. ಇದು ಬಿಟ್ಟರೆ ಬೇರೆ ಮಾತಾಡೋಲ್ಲ. ಅಂದರೆ ಯಾವ ವಿಷಯ ಬೇಕೋ ಅದನ್ನ ಮಾತಾಡ್ತಾರೆ. ಯಾರು ಇಷ್ಟ ಆಗ್ತಾರೋ ಅವ್ರ ಹತ್ರ ಮಾತ್ರ ಜಾಸ್ತಿ ಮಾತಾಡ್ತಾರೆ. ಇಷ್ಟ ಆಗಲಿಲ್ವಾ, ಇವ್ರು ಏನಂದರೆ ಏನು ಮಾತಾಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಅವ್ರ ಪಾಡ್ಗೆ ಅವರು ಯಾವುದನ್ನ ಫಂಕ್ಷನ್ಗೆ ಹೋದಾಗೋದು ಇವ್ರ ಪೇರೆಂಟ್ಸು, ಅಯ್ಯೋ ಇವ್ನು ಬಂದರೆ ಅಥವಾ ಇವಳು ಬಂದರೆ ಏನು ಮಾತಾಡಲ್ಲ, ಎಲ್ಲರೂ ಕಂಪ್ಲೇಂಟ್ ಮಾಡ್ತಾರೆ, ಏನು ಮಾತಾಡಲ್ಲ. ಇವ್ರು ಏನು ಮಾತಾಡಲ್ಲ, ಅಲ್ಲಿ ವಿಷಯ ಇವ್ರಿಗೆ ಇಷ್ಟ ಆಗಿರಲ್ಲ. ಯಾಕಂದರೆ ಆಡಂಬರ ಸ್ವಲ್ಪ ಇಷ್ಟ ಆಗಲ್ಲ ಅವ್ರಿಗೆ. ಇವ್ರಿಗೆ ಏನಿದ್ರು ಏನೋ ಕಲಿಬೇಕು. ಆ ಮೂಮೆಂಟಲ್ಲಿ ನೋಡಿ, ಒಂದು ಮದುವೆ ಟೈಮಲ್ಲೂ ಯಾರ ಹತ್ರ ವಯಸ್ಸಾದ್ರು ಕೂತ್ಕೊಂಡ್ಬಿಟ್ಟು ಏನೋ ವಿಷಯ ಕೇಳ್ಕೊಳ್ತಾ ಇರ್ತಾರೆ. ಅಂದರೆ ಹಳೇದೇನಾದ್ರು ಕತೆ ಹೇಳ್ತಾ ಇರ್ತಾರೆ, ಯಾವುದೋ ಅಜ್ಜಿ ಆಗ್ಬೋದು, ತಾತ ಆಗ್ಬೋದು, ಅವ್ರ ಜೊತೆ ಕೂತ್ಕೊಂಡ್ಬಿಡ್ತಾರೆ. ಯಾಕಂದರೆ ಅವ್ರು ಯಾವುದೋ ಒಂದು ವಿಷಯ ಹೇಳ್ತಾರೆ, ಅದರಿಂದ ಏನೋ ಒಂದು ಸಿಗುತ್ತೆ ಅಂದ್ಬಿಟ್ಟು ಹೋಗ್ತಾರೆ ಹೊರತು ಇವ್ರ ಪಾಡಿ ಇವ್ರು ಕೂತ್ಕೊಳ್ಳೋದ್ರಿಂದ ಏನೋ ಒಂದು ವಿಷಯ ಕಲಿತಾ ಇದ್ದಾರೆ ಅಂತ ಅರ್ಥ. ಅಥವಾ ಯಾವುದೋ ಮನೆಗೆ ಹೋದಾಗ ಅಲ್ಲಿ ಎಲ್ಲರ ಹತ್ರ ಮಾತಾಡಕ್ಕೆ ಹೋಗಲ್ಲ, ಅಲ್ಲಿ ಅವ್ರ ಪಾಡಿಗೆ ಅವ್ರ ಬುಕ್ಕೋ ನ್ಯೂಸ್ ಪೇಪರ್ ಯಾವುದೋ ಒಂದು ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಅಂದರೆ ಅದರಿಂದ ಏನು ವಿಷಯ ಬರುತ್ತೆ, ಏನು ವಿಷಯ ತೊಗೊಬೋದು ಅದನ್ನು ತಗೊಳ್ತಾ ಹೋಗ್ತಾರೆ. ಸೊ ಈ 21 ತಾರೀಕು ಕೊಟ್ಟರೋರೆಲ್ಲ ಸಾಧನೆ ಮಾಡೋದೇ ಹೆಚ್ಚು, ಅದು ಓದೋಲ್ಲೇ ಸಾಧನೆ ಮಾಡ್ತಾರೆ. ಅದಕ್ಕೆ ಇವರು ಎಜುಕೇಷನ್ನೇ ಮಾಡಬೇಕು ಅಂತಲ್ಲಮ್ಮ. ಈ ನಮ್ಮ ಕ್ಲೈಂಟ್ ಒಬ್ಬರು ರೀಸೆಂಟಾಗಿ 21 ತಾರೀಕು ಬಂದಿದ್ದರು. ಅವ್ರು ಓದಿರೋದೇ 3ನೇ ಕ್ಲಾಸು, ಕತೆ ಕವನ ಬರೀತಿದಾರಮ್ಮ. ಗ್ರೇಟ್. ಅವ್ರು ಕೆಲಸ ಮಾಡ್ತಾರೆ. ನಿಮಗೆ ಎಲ್ಲರಿಗೂ ಹೇಳಿದ್ರೆ ಒಂಥರ ಬೇಜಾರಾಗ್ಬೋದು, ಬಟ್ ಈಸ್ ಡೂಯಿಂಗ್ ಎ ಡಿಫ್ರೆಂಟ್ ವರ್ಕ್. ಬಟ್ ಸ್ಟಿಲ್ ಕತೆ ಕವನಗಳು ಬರೀತಾರೆ, ಹಾಡು ಬರೀತಾರೆ. ನಮ್ಮ 3ನೇ ಕ್ಲಾಸ್ ಓದಿದಾರಮ್ಮ. ಸೊ ಇದಕ್ಕೆ ನಮಗೆ ಆ ಒಂದು ಟಚ್ ಆದಾಗ ನೋಡಿ, 3ನೇ ಕ್ಲಾಸ್ ಓದಿದಾರೆ ಅಂತ ನಮ್ಮ ಅಣ್ಣವರು ಜ್ಞಾಪಕ ಬರ್ತಾರೆ. ಅವರು ಓದಿರೋ 3ನೇ ಕ್ಲಾಸೇ, ಬಟ್ ಸಾಧನೆ ಮಾಡಿದ್ದು ತುಂಬ. ಸೊ ಆ ಥರ ಈ 3ನೇ ತಾರೀಕು 21 ತಾರೀಕು ಕೊಟ್ಟರಲ್ಲ, ಸಾಧನೆ ಮಾಡಲಿಕ್ಕೆ ಹೋಗ್ತಾರೆ. ಸಾಧನೆ ಮಾಡಿ ಒಳ್ಳೆ ಹೆಸರು ಮಾಡಬೇಕು ಅಂತ ನಾನು ಹೇಳಿದೆ. ಎಲ್ಲರೂ ಲಕ್ಷ್ಮಿ ಬೇಕು ಅಂತ ಕೇಳ್ತಾರೆ, ಬಟ್ ಇವ್ರು ಕೇಳೋದೇ ಸರಸ್ವತಿನ ಹೊಲಿಸ್ಕೋಬೇಕು ಅಂತ. ಸರಸ್ವತಿ ಹೊಳೆದ್ಬಿಟ್ರೆ, ನಾನು ಎಜುಕೇಷನ್ ಮಾಡಿಬಿಟ್ರೆ ಖಂಡಿತ ನನಗೆ ಲಕ್ಷ್ಮಿ ಮತ್ತೆ ಹೊಳೆದು ಬರ್ತಾಳೆ. ಒಳ್ಳೆ ಪೊಸಿಷನ್ಗೆ ಹೋದಾಗ ಆಟೋಮೆಟಿಕ್ ಲಕ್ಷ್ಮಿ ಬರುತ್ತೆ ಅಂತ ಹೇಳ್ತಾರೆ ಹೊರತು, ಆ ಲಕ್ಷ್ಮಿನೂ ತನ್ನ ಜೊತೆನೇ ಇರಬೇಕು ಅಂತ ಹೇಳಿ ನಾನು ಅದನ್ನ ಸಂಪಾದನೆ ಮಾಡಿ ಸ್ವಲ್ಪ ದುಡ್ಡು ಯುದ್ಧಿಗೆ, ಅಂದರೆ ನಮ್ಮ ಫ್ಯಾಮಿಲಿಗೆ ಸ್ವಲ್ಪ ದುಡ್ಡು ಅಂತ ಮೊದಲೇ ಹೇಳ್ಬಿಡ್ತಾರೆ, ಕಮಿಟ್ ಆಗಿಬಿಡ್ತಾರೆ. ಆ ಥರ ಒಂದು ಫ್ಯಾಮಿಲಿಗೆ ಅಥವಾ ಒಂದು ಅನಾಥಾಶ್ರಮಕ್ಕೆ ಇದೆಲ್ಲ ದಾನ ಮಾಡೋದ್ರಲ್ಲಿ ಜಾಸ್ತಿ ಇರುತ್ತೆ. ಸೊ ಇದರಿಂದ 21 ತಾರೀಕು ಸಾಧನೆ ಮಾಡೋದ್ರಿಂದ ಒಳ್ಳೆ ಸಾಧನೆ ನೋಡಿ. ಈ ಮಕ್ಕಳಿಗೆ, ಚಿಕ್ಕ ಮಕ್ಕಳು 21 ತಾರೀಕು ನಮ್ಮ ಮನೇಲಿ ಒಬ್ಬ ಮಗ ಇದ್ದಾನೆ, ಈ ಕ್ಯಾರೆಕ್ಟರ್ಲ್ಲ ಇಲ್ಲ, ನಾನು ಹೇಳ್ತಾ ಇದ್ದೀನಿ ಈಗ ಸ್ವಲ್ಪ ಯಾಕೋ ಚೇಂಜಸ್ ಇದೆಯಲ್ಲ ಅಂದರೆ ಖಂಡಿತ ಇವ್ರ ಹೆಸರನ್ನ ಡಿಫ್ರೆಂಟ್ ನೇಮ್ ಮಾಡ್ಕೊಂಡಿರ್ತಾರೆ ನೋಡಿ. ಆ ಅಕ್ಷರ ಕೂಡ ಹೇಳ್ಬಿಡ್ತೀನಿ ಯಾವ ಹೆಸರು ಇರ್ಬೋದು ಅಂತ. ಇದರಲ್ಲಿ UV ಅಕ್ಷರದಲ್ಲಿ ಹೆಸರಿಟ್ಕೊಂಡ್ಬಿಡ್ತಾರೆ, FP ಅಕ್ಷರದಲ್ಲಿ ಹೆಸರಿಟ್ಕೊಂಡ್ಬಿಡ್ತಾರೆ, ಅಕಸ್ಮಾತ್ O ಅಕ್ಷರದಲ್ಲಿ ಹೆಸರಿಟ್ಕೊಂಡ್ಬಿಟ್ರೆ ಈ ಖಂಡಿತ ಈ ಮಕ್ಳ ಕ್ಯಾರೆಕ್ಟರ್ಲ್ಲ ಉಲ್ಟಾ ಆಗಿರುತ್ತೆ. ನಾನು ಇವಾಗ ಏನು ಹೇಳಿದ್ರು ಅದೆಲ್ಲ ಟೋಟಲ್ ಚೇಂಜ್ ಆಗಿರುತ್ತೆ. ನನ್ನ ಮಗ ಓದ್ತಾ ಇಲ್ಲ, ನನ್ನ ಮಗ ಓದೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಸೊ ಹಾಸ್ಟೆಲ್ ಬಿಟ್ಟರು ಹಾಸ್ಟೆಲಿಂದ ಕಾಂಪೌಂಡ್ ಜಂಪ್ ಮಾಡಿ ಓಡ್ ಬಂದು ಮನೆಗೆ ಕೂತ್ಕೊಂಡ್ಬಿಡ್ತಾನೆ. ಇದೆಲ್ಲ ಖಂಡಿತ ಇರುತ್ತೆ ಯಾವಾಗ ನಮ್ಮ ಹೆಸರು, ನಮ್ಮ ಮಕ್ಕಳ ಹೆಸರು ಚೆನ್ನಾಗಿಲ್ಲ ಅಂದರೆ ಖಂಡಿತ. ಅದಕ್ಕೋಸ್ಕರ ಹೆಸರು ಡೇಟ್ ಆಫ್ ಬರ್ತ್ ತಕ್ಕಂತೆ ಹೆಸರು ಇಟ್ಕೊಂಡ್ಬಿಟ್ರೆ ಅದು ಖಂಡಿತ ಚೆನ್ನಾಗಿರುತ್ತೆ. ಈಗ ಬಸ್ಸಿಗೆ ಏನು ಟೈರ್ ಹಾಕಬೇಕು ಅದೇ ಟೈರ್ ಹಾಕ್ಬೇಕಮ್ಮ. ಕಾರ್ ಟೈರ್ ಓಡೋಲ್ಲ ಬಸ್ಸು, ಸ್ವಲ್ಪ ಒಂದು ಸ್ವಲ್ಪ ಒಂದು ಮೂವ್ ಆಗ್ಬೋದು, ಖಂಡಿತ ಅದು ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಸೊ ಅದರಿಂದ ಏನು ಸೂಟ್ ಆಗುತ್ತೋ ಆ ಡೇಟ್ ಆಫ್ ಬರ್ತ್ಗೆ ಏನು ಸೂಟ್ ಅದೇ ಹೆಸರಿಟ್ರೆ ಖಂಡಿತ ಈ ಮಕ್ಕಳು ಲೈಫಲ್ಲಿ ಚೆನ್ನಾಗಿರ್ತಾರೆ. ಸೊ ಈ ಹೆಲ್ತ್ ವಿಷಯದಲ್ಲಿ ಹೇಳ್ಬೇಕಂದ್ರೆ ಸ್ಕಿನ್ ಡಿಸೀಸಸ್ ಸ್ವಲ್ಪ ಜಾಸ್ತಿ ಬರುತ್ತೆ, ಕೋಲ್ಡ್ ಸ್ವಲ್ಪ ಕಫ ಜಾಸ್ತಿ ಆಗುತ್ತೆ, ಸ್ಟೊಮಕ್ ಪ್ರಾಬ್ಲಮ್ ಇರುತ್ತೆ, ಹಾಗೆ ಪ್ಯಾರಲಿಸಿಸ್ ಸ್ವಲ್ಪ ಜಾಸ್ತಿ ಬರುತ್ತೆ. ಯಾಕಂದ್ರೆ ಈ ಸ್ವಲ್ಪ ಕೋಲ್ಡ್ ಎಫೆಕ್ಟ್ ಜಾಸ್ತಿ ಆಗೋದ್ರಿಂದ ಸ್ವಲ್ಪ ಕೋಲ್ಡ್ ಎಫೆಕ್ಟ್ ಪ್ಯಾರಲಿಸಿಸ್ ಬರುತ್ತೆ ಅಂದರೆ, ಸೊ ಅದು ಸ್ವಲ್ಪ ಈಗ ಪ್ಯಾರಲಿಸಿಸ್ ಅಂದರೆ ಸಣ್ಣ ಮಕ್ಳಿಗೆಲ್ಲ ಯೋಚನೆ ಮಾಡೋದೇನು ಬೇಡ, ಸೊ ಅದಕ್ಕೆ ಕೇರ್ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗಿ. ಹಾಗೆ ಈಗ ಸ್ವಲ್ಪ ಲಕ್ಕಿ ಟಿಪ್ಸ್ ಸ್ವಲ್ಪ ಹೇಳ್ಬಿಡೋಣಮ್ಮ. ಈಗ ಲಕ್ಕಿ ಟಿಪ್ಸು, ಲಕ್ಕಿ ಡೇಟ್ಸ್ ಅಂದರೆ 1, 10, 19, 3, 9, 27 ಈ ಡೇಟ್ಗಳು ಯಾವುದೇ ಒಳ್ಳೆ ಕೆಲಸ ಮಾಡೋದು ಖಂಡಿತ ಒಳ್ಳೆಯಾಗುತ್ತೆ. ಆದರೆ 4, 6, 8 ಡೇಟಲ್ಲಿ ಯಾವುದೇ ಕಾರಣಕ್ಕೂ ಯಾವುದೂ ಕೆಲಸ ಮಾಡಬಾರ್ದು ನೋಡಿ. 3ಕ್ಕೆ ಅಂದರೆ ಗುರುಗ್ರಹ ಅಂತ ಹೇಳ್ತೀವಿ, ಗುರುಗಳು ಅಂತ ಹೇಳ್ತೀವಿ. 6 ಅಂದಾಗ ಶುಕ್ರ ಗ್ರಹ, ರಾಕ್ಷಸ ಗುರು ಅಂತ ಹೇಳ್ತೀವಿ, ಆಪೋಸಿಟ್ ಇರೋದ್ರಿಂದ 6ನೇ ತಾರೀಕು ಅವ್ರು ಮದುವೆ ಆಗಬಾರ್ದು, 6ನೇ ತಾರೀಕು ಯಾವುದೇ ಕೆಲಸ ಮಾಡಬಾರ್ದು. ಹಾಗೆ 4, 6, 8ಗೆ ಯಾವುದು ಕೆಲಸ ಮಾಡಿದ್ರೆ ಒಳ್ಳೆಯದು. ಲಕ್ಕಿ ಕಲರ್ಸ್ ಅಂತ ಹೇಳಿದಾಗ ಇವರಿಗೆ ಯೆಲ್ಲೋ ಕಲರ್ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಯೆಲ್ಲೋ, ವೈಟ್, ಸ್ಯಾಂಡಲ್ಲು, ಗೋಲ್ಡು, ಈ ಆರೆಂಜ್ ಕಲರ್ಸು ಹೆಚ್ಚು ಮ್ಯಾಚ್ ಆಗುತ್ತೆ ಇವರಿಗೆ. ಸೊ ಆ ಕಲರ್ ಹಾಕೊಂಡ್ರೆ ಖಂಡಿತ ಯಾವುದೇ ಕೆಲಸಕ್ಕೆ ಹೋಗ್ಬೇಕಾದ್ರೆ ಒಳ್ಳೆಯದಾಗುತ್ತೆ. ಹಾಗೆ ಅನ್ಲಕ್ಕಿ ಕಲರ್ ಅಂದಾಗ ಬ್ಲ್ಯಾಕು ಮತ್ತು ಬ್ರೌನು ಅಷ್ಟು ಸೂಟ್ ಆಗಲ್ಲ. ಸೊ ಹಾಗೆ ಗ್ರೀನ್ ಕಲರ್ ಕೂಡ ಇವ್ರು ಸೂಟ್ ಆಗಲ್ಲ, ಅದು ಹಾಕೋದು ಬೇಡ. ಹಾಗೆ ಲಕ್ಕಿ ಗಾಡ್ ಅಂತ ಹೇಳಿದಾಗ ಗುರುಗಳ ದೇವಸ್ಥಾನಕ್ಕೆ ಹೆಚ್ಚು ಹೋಗ್ಬೋದು. ದತ್ತಾತ್ರೇಯ ಗುರು ಆಗ್ಬೋದು, ರಾಘವೇಂದ್ರ ಸ್ವಾಮಿ ಆಗ್ಬೋದು, ಸಾಯಿಬಾಬಾ ಆಗ್ಬೋದು, ಈ ಥರ ಗುರುಗಳು ದೇವಸ್ಥಾನಕ್ಕೆ ಹೆಚ್ಚು. ಸಣ್ಣ ಮಕ್ಕಳಾದ್ರೂ ಕರೋನಾಗಿ ಒಂದು ವಾರಕ್ಕೆ ಒಂದ್ಸಲ ಅಥವಾ ಡೈಲಿ ಹೋದ್ರೂ ಪರವಾಗಿಲ್ಲ, ಒಂದು 10 ನಿಮಿಷ ದೇವಸ್ಥಾನಕ್ಕೆ ಕೂರ್ಸ್ಕೊಂಡ್ಬಂದ್ರೆ ಆ ಪವರ್ ಇವರಲ್ಲಿ ಇರುತ್ತೆ. ಸೊ ಗುರುಗಳು ದೇವಸ್ಥಾನಕ್ಕೆ ಹೆಚ್ಚು ಹೋಗೋದ್ರಿಂದ ಒಳ್ಳೆಯದು. ಹಾಗೆ ಲಕ್ಕಿ ಮೊಬೈಲ್ ನಂಬರ್ ಅಂತ ಹೇಳಿದಾಗ ಟೋಟಲ್ ನಂಬರ್ 1 ನಂಬರು ಮೊಬೈಲ್ ನಂಬರ್ ತೊಗೊಂಡ್ರೆ ಖಂಡಿತ ತುಂಬ ಚೆನ್ನಾಗಿರುತ್ತೆ. ಹಾಗೆ ಲಕ್ಕಿ ಜಮ್ ಅಂತ ಹೇಳಿದಾಗ ಇವರಿಗೆ ಜನ್ಮಿಸಾದ್ರೆ ತೋರ್ಬೆರಳಿಗೆ ಯೆಲ್ಲೋ ಸಫೈರ್, ಕನಕ ಪುಷ್ಯರಾಗ ಅಂತ ಹೇಳ್ತೀವಿ, ಹೆಣ್ಮಕ್ಳಿಗೆ ಲೆಫ್ಟ್ ಹಾಕ್ಬೇಕು, ಹಾಕೋದ್ರಿಂದ ಖಂಡಿತ ತುಂಬ ಚೆನ್ನಾಗಿರುತ್ತೆ. ಹಾಗೆ ಲಕ್ಕಿ ನಮಗೆ ಮೆಟಲ್ ಅಂತ ಹೇಳಿದಾಗ ಖಂಡಿತ ಗೋಲ್ಡ್ ಇರುತ್ತೆ. ಒಂದು ಪೀಸ್ ಆಫ್ ಗೋಲ್ಡ್ ಇವರಿಗೆ, ಸಣ್ಣ ಮಗು ಆಗ್ಬೋದು, $1 ಆಗ್ಬೋದು, ಚೈನ್ ಆಗ್ಬೋದು, ಅದು ಕೈಗೆ ಒಂದು ಉಂಗುರ ಆಗ್ಬೋದು, ಹಾಕ್ಕೊಂಡಿದ್ದನ್ನೇ ಇವರಿಗೆ ಗೋಲ್ಡ್ ಹಾಕ್ಕೊಬೇಕು. ಅಯ್ಯೋ ನಾನು ಗೋಲ್ಡ್ ಬೇಡಪ್ಪ, ನಾನು ಹಾಕೊಳ್ಳೋದು ಬೇಡ, ಖಂಡಿತ ಒಂದು ಪೀಸ್ ಆಫ್ ಗೋಲ್ಡ್ ಅವ್ರ ಮೈ ಮೇಲೆ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ, ಖಂಡಿತ ಒಳ್ಳೆಯದಾಗುತ್ತೆ.
ಓಕೆ. ಸೊ ಇನ್ನೇನಾದ್ರೂ ಮಾಹಿತಿಗಳು ಕೊಡ್ತೀರಾ ಗುರುಗಳೇ? ಈ ನಾರ್ಮಲ್ 21ನೇ ತಾರೀಕು ಕೊಟ್ಟರಲ್ಲ, ಕಡಲೆಕಾಳನ್ನ ದಾನ ಮಾಡಿದ್ರೆ ಒಳ್ಳೇದು. ಯಾವುದೋ ಗುರುವಾರ ದಿವಸ ಕಡಲೆಕಾಳು ದಾನ ಮಾಡ್ಬೋದು, ಅಥವಾ ಒಂದು ಅದು ತಿಂಡಿ ಮಾಡ್ಬೋದು. ತಿಂಡಿ ಮಾಡಿ ತೊಗೊಂಡೋಗಿ ಯಾವುದೋ ದೇವಸ್ಥಾನದಲ್ಲೇ ಪ್ರಸಾದ ಆಗಿ ಮಾಡಿದ್ರೆ ಕೊಟ್ಟರೆ ತುಂಬ ಒಳ್ಳೇದಾಗತ್ತೆ. ಹಾಗೆ ಓಂ ಗುಂ ಗುರುವೇ ನಮಃ ಅಂತ ಹೇಳ್ಬಿಟ್ಟು ಈ ಶ್ಲೋಕ 108 ಸಲ ಡೈಲಿ ಹೇಳ್ಬೋದು. 108 ಸಲನೇ ಹೇಳಬೇಕು ಅಂತಲ್ಲ, ಯಾವಾಗ ಟೈಮ್ ಸಿಗುತ್ತೋ ಡ್ರೈವಿಂಗ್ ಮಾಡಬೇಕಾದ್ರೆ, ಕೂತ್ಕೊಂಡಿರ್ಬೇಕಾದ್ರೆ ಈ ಮಂತ್ರ ಹೇಳ್ಕೊಡ್ತಾ ಇದ್ರೆ ಲೈಫಲ್ಲಿ ತುಂಬ ಚೆನ್ನಾಗಿರುತ್ತೆ, ಒಳ್ಳೇದಾಗುತ್ತೆ. ಓಕೆ, ಧನ್ಯವಾದಗಳು ಗುರುಗಳೇ. ಸೊ ನೋಡಿದಲ್ಲ ವೀಕ್ಷಕರೇ, ಈ ದಿನದ ಸಂಡೇ ಸ್ಪೆಷಲ್ ನಮ್ಮ ಅಕ್ಷರ ಭವಿಷ್ಯ ಕಾರ್ಯಕ್ರಮವನ್ನ ವಿಷಯಗಳನ್ನ ಕೂಡ ತಿಳಿಸ್ತಾರೆ. ಹಾಗೆ ನಿಮ್ಮ ಸಮಸ್ಯೆ ಏನಿದೆ ಅದಕ್ಕೆ ಯಾವ ರೀತಿಯ ಪರಿಹಾರಗಳನ್ನ ಸಂಖ್ಯಾಶಾಸ್ತ್ರದಲ್ಲಿ ನೀವು ಪಡ್ಕೋಬಹುದು, ಈ ಎಲ್ಲಾ ಮಾಹಿತಿಗಳನ್ನ ಅರ್ಧ ಗಂಟೆ ಕಾಲಾವಕಾಶದಲ್ಲೇ ನಿಮ್ಗೆ ಗುರುಗಳು ತಿಳಿಸ್ತಾರೆ. ಸೊ ಕಾರ್ಯಕ್ರಮ ಮತ್ತಷ್ಟು ನಾವು ನೋಡ್ಬೇಕಿತ್ತು, ಮತ್ತಷ್ಟು ಗುರುಗಳ ಹತ್ರ ಮಾತಾಡ್ಬೇಕಿತ್ತು ಅಂತ ಅನ್ನೋರು ನೇರವಾಗಿ ಗುರುಗಳನ್ನ ಭೇಟಿ ಮಾಡಬಹುದು. 997-227-8557 ಮತ್ತೊಂದು ನಂಬರ್ ಕೂಡ ಇದೆ, 9535655211. ಸೊ ಈ ದೂರವಾಣಿ ಸಂಖ್ಯೆ ಕಾಲ್ ಮಾಡಿ ನೇರವಾಗಿ ನೀವು ಗುರುಗಳನ್ನ ಭೇಟಿ ಮಾಡಬಹುದು. ಇನ್ನು ನಮ್ಮ ವಿಳಾಸವನ್ನ ನೋಟ್ ಮಾಡ್ಕೊಳ್ಳಿ. ನಂಬರ್ 7 6 ಕ್ರಾಸ್ ಭಾರತಿ ಲೇಔಟ್, SD ಪಾಳ್ಯ, ನಿಯರ್ ಗಣೇಶ ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ತಿರ, ಬೆಂಗಳೂರು 29. ಧನ್ಯವಾದಗಳು ಗುರುಗಳೇ. ಸೊ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೀರಾ ಎಂದಿನಂತೆ. ನೋಡಿದಲ್ಲ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಸಿ ಬ್ಯಾಂಗ್ಳೂರ್. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಅಕ್ಷರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೀವನದಲ್ಲಿ ಅಕ್ಷರಗಳು, ಸಂಖ್ಯೆಗಳು ಬಹಳ ಮುಖ್ಯವಾಗಿದೆ. ಸಂಖ್ಯಾಶಾಸ್ತ್ರ ಪ್ರಕಾರ ಹೆಸರಿಟ್ಟುಕೊಂಡರೆ ನಿಮಗೆ ಅದೃಷ್ಟ ಕೂಡಿ ಬರುತ್ತದೆ. ಹೆಸರೇ ನಮ್ಮ ಜೀವನದ ಉಸಿರು. ಅದೃಷ್ಟದ ಹೆಸರೇ ನಿಮ್ಮ ಜೀವನದ ಯಶಸ್ಸಿಗೆ ಮೂಲ. ನಿಮ್ಮ ಮಕ್ಕಳ ಒಳ್ಳೆಯ ಭವಿಷ್ಯಕ್ಕೆ ಅದೃಷ್ಟದ ಹೆಸರು, ನಿಮ್ಮ ವ್ಯಾಪಾರದ ಯಶಸ್ಸಿಗೆ ಅದೃಷ್ಟದ ಹೆಸರು, ಇವೆಲ್ಲ ನಿಮ್ಮ ಗೊಂದಲದಲ್ಲಿದೆಯೇ? ಮನುಷ್ಯ ಹುಟ್ಟುವಾಗ ಉಸಿರಿರುತ್ತೆ, ಹೆಸರಿರೋದಿಲ್ಲ. ಆದರೆ ಜೀವ ಹೋದಾಗ ಹೆಸರಿರುತ್ತೆ, ಉಸಿರಿರಲ್ಲ. ಆ ಅದೃಷ್ಟದ ಹೆಸರು ನಿಮ್ಮದಾಗಿದೆಯೇ? ಇದಕ್ಕೆಲ್ಲ ಪರಿಹಾರ ಒಂದೇ, ಅಕ್ಷರ ಭವಿಷ್ಯ ವೀಕ್ಷಿಸಿ. ಪ್ರತಿ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನಾನು ನಿಮ್ಮೊಂದಿಗೆ ಇರ್ತೀನಿ ಅಕ್ಷರ ಭವಿಷ್ಯ ಕಾರ್ಯಕ್ರಮದಲ್ಲಿ. ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ.